ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಂಜುಂಡ ಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ನಂಜುಂಡ ಸ್ವಾಮಿಗಳಿಗೆ? ಸರ್ ನನ್ನ ಸ್ವಂತ ಭೂಮಿ ಬಂದು 5 ಎಕರೆ ಇದೆ. ನಾನು ಒಂದು 5 ಎಕರೆ ಭೋಗ್ಯ ಮಾಡಿದ್ದೀನಿ, ಒಂದು 5 ಎಕರೆ ಗುತ್ತಿಗೆ ಭೂಮಿ ಮಾಡ್ತಾ ಇದ್ದೀನಿ. ಒಟ್ಟು 15 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. 5 ಎಕರೆ ಸಾಲದು ಅನ್ನಿಸ್ತೆ? ಸಾಲದು ಅಂತಲ್ಲ, ಶ್ರಮ ಅಂದರೆ ಎಲ್ಲರೂ ಒಂದೇ ಅಲ್ಲ ಸರ್, ಎಲ್ಲ ಅಷ್ಟೇ ಶ್ರಮ ಹಾಕ್ಬೇಕು. ಒಂದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಹೆಚ್ಚುವರಿ ಆಗಿದ್ರು ಏನು ತೊಂದರೆ ಇಲ್ಲ. ಮತ್ತು ಇವತ್ತಿನ ಕೃಷಿ ವ್ಯವಸ್ಥೆಯಲ್ಲಿ ಸಣ್ಣದಾಗಿ ಮಾಡಿದಷ್ಟು ವ್ಯವಸ್ಥೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳ ಶಿಕ್ಷಣ ಇದೆ, ಮನೆ ಖರ್ಚುಗಳಿರ್ತವೆ, ಇತರೆ ಇರ್ತದೆ. ಶ್ರಮವನ್ನು ಬೇರೆ ಕಡೆ ವೇಸ್ಟ್ ಮಾಡೋ ಬದಲಿಗೆ ಕೃಷಿ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಟ್ಟರೆ ಒಂದೇ ಕಡೆ ಆದಾಯ ತಗೋಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸರ್. ಏನೇನು ಬೆಳೆ ಬೆಳಿತೀರಿ ನಂಜುಂಡ ಸ್ವಾಮಿಗಳೇ? ಸರ್ ನಾನು ಭತ್ತ, ಮೇಜರ್ ಬೆಳೆ, ಕಬ್ಬು, ಬಾಳೆ, ಜೋಳ, ಇತರೆ ಸಣ್ಣ ಪುಟ್ಟ ಬೆಳೆಗಳು ಬೆಳೀತಾ ಇದ್ದೀವಿ ಸರ್. ಅಲ್ಪ ಸ್ವಲ್ಪದಲ್ಲಿ ಉದ್ದು, ಹಸಿರು ಇವೆಲ್ಲ ಸಣ್ಣ ಬೆಳೆಗಳನ್ನು ಬೆಳಿತೀವಿ. ಎಷ್ಟು ವರ್ಷದಿಂದ ವ್ಯವಸಾಯದಲ್ಲಿ ತೊಡಗಿದ್ದೀರಿ ತಾವು? ನಾನು ವಿದ್ಯಾಭ್ಯಾಸ ಬಂದು ಹೈಸ್ಕೂಲಲ್ಲಿ ತೀರ್ತು. ಆನಂತರದಲ್ಲಿ ನಾನು ಕೃಷಿಗೆ ಬಂದಿದ್ದೀನಿ. ಸುಮಾರು ಒಂದು 25 ವರ್ಷದಿಂದ ನಾನು ಕೃಷಿ ಅನುಭವದಲ್ಲಿದ್ದೀನಿ ಸರ್. ಈಗ ಏನೇನು ಬೆಳೆಗಳು ನೀವು ಬೆಳೀತಾ ಇರೋದು? ಭತ್ತ ಇದೆ ಸರ್, ಕಬ್ಬಿದೆ, ಜೋಳ ಇದೆ, ಮತ್ತು ಬಾಳೆ ಹಾರ್ವೆಸ್ಟ್ ಆಯಿತು. ಉದ್ದು ಇವಾಗ ಮೊನ್ನೆ ಕಟಾವಾಗಿದೆ. ಈಗ ಭತ್ತಕ್ಕೆ ನಾಟಿಗೆ ಸಿದ್ಧತೆ ಮಾಡ್ಕೊಳ್ತೀವಿ ಸರ್. ಇವಾಗ ಆರ್ಗ್ಯಾನಿಕ್ ಬೆಳೆಗಳು ನಮ್ಮದೆಲ್ಲ ಪೂರ್ತಿ. ಈ ಸಾವಯವ ಬೇಸಾಯ ವಿಧಾನ ಯಾತಕ್ಕೆ ತಾವು ಅಳವಡಿಸ್ಕೊಂಡ್ರೆ? ಸರ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಭೂಮಿಯ ಒಂದು ಹವಾಗುಣ ಮತ್ತು ಭೂಮಿಯ ಒಂದು ವ್ಯವಸ್ಥೆಗಳನ್ನು ಗಮನಿಸಿದ್ರೆ ಸಾವಯವ ಕೃಷಿ ತುಂಬ ಅನುಕೂಲ ಅಂತ ಅನ್ನಿಸ್ತಾ ಇದೆ ನನಗೆ. ಕಾರಣ ಯಾಕಂದರೆ ನಾನು 6-7 ವರ್ಷದಲ್ಲಿ ಸಾವಯವ ಕೃಷಿಗೆ ಬಂದೆ. ನಾನು ಪ್ರಾರಂಭ ಶುರು ಮಾಡೋದು 25-30 ಸೆಂಟಿಂದ ಪ್ರಾರಂಭ ಮಾಡೋದು. ಇವತ್ತು 5 ಎಕರೆಗೆ ಬಂದು ತಲುಪಿದ್ದೀನಿ. ಪ್ರತಿ 5 ಎಕರೆನೂ ಭತ್ತ ಮಾಡ್ತೀನಿ. ಅದು ದೇಶೀಯ ತಳಿಗಳ ಬಿತ್ತನೆಗಳೇ ಮಾಡ್ತಾಯಿರೋದು. ಕಾರಣ ಯಾಕೆಂದರೆ ಇವತ್ತು ರಸಗೊಬ್ಬರದ ವ್ಯವಸ್ಥೆಗಳು ಮತ್ತು ನಾವು ಕೊಡ್ತಕ್ಕಂಥ ಗೊಬ್ಬರದಿಂದ ಭೂಮಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು. ಇವತ್ತು ನಾವು ಎಷ್ಟು ಗೊಬ್ಬರ ಕೊಡ್ತಾ ಇದ್ದೀವಿ, ಪ್ರತಿ ವರ್ಷ ಜಾಸ್ತಿ ತಗೋತಾ ಇದೆಯೇ ಹೊರತು ಬೆಳೆಗಳು ಕಡಿಮೆ ತಗೋತಾ ಇಲ್ಲ. ಕಾರಣ ಯಾಕಂತ ಗೊತ್ತಾಗ್ತಾಯಿಲ್ಲ. ದಿನನಿತ್ಯ ಭೂಮಿಯ ಗುಣಮಟ್ಟ ಕಡಿಮೆ ಆಯ್ತಾ ನಾವು ರಾಸಾಯನಿಕ ಬಳಕೆಯನ್ನು ಜಾಸ್ತಿ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಭೂಮಿಯ ಗುಣಮಟ್ಟವನ್ನೇ ಜಾಸ್ತಿ ಮಾಡ್ಕೊಂಡಾಗ ರಾಸಾಯನಿಕ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂತ ನಾನು ಹಂತವಾಗಿ ವರ್ಷಕ್ಕೆ 1 ಎಕರೆಯನ್ನು ರಾಸಾಯನಿಕದಿಂದ ಮುಕ್ತಗೊಳಿಸಿ ಸಾವಯವಕ್ಕೆ ಬರ್ತಾಯಿದ್ದೀನಿ. ಈ ಪ್ರಕೃತಿಗೆ ಸಿಗ್ತಕ್ಕಂಥ ಹಸಿರೆಲೆಗಳನ್ನು ತಂದು ಭೂಮಿಗೆ ಹಾಕಿದ್ರೆ ನಮ್ಗೆ ಯಾವುದೇ ರೀತಿ ಗೊಬ್ಬರಗಳು ಅಲ್ಲಿ ಅವಶ್ಯಕತೆ ಇಲ್ಲ. ಅದನ್ನು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ಸುಮ್ಮನೆ ಹೇಳೋದಲ್ಲ, ನಾನು ಭೂಮಿನಲ್ಲಿ ಪ್ರಯೋಗ ಮಾಡತಕ್ಕಂಥ ಕೆಲಸ. ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ವಿಜ್ಞಾನಿಗಳು ಸುಧಾ ನನ್ನ ಭೂಮಿಗಳನ್ನ ಬಂದು ನೋಡಿದ್ದಾರೆ. ಆ ದೃಷ್ಟಿಯಿಂದ ನನಗೆ ಇವತ್ತು ಪೊಟ್ಯಾಶ್ ಆಗಿರ್ಬೋದು, ಪ್ರತಿ ಯಾವುದೇ ಗೊಬ್ಬರ ಅವಶ್ಯಕತೆ ಇಲ್ಲ. ಹಸಿರೆಲೆ ಗೊಬ್ಬರ ಒಂದು ಸಾರಿ ಭೂಮಿಗೆ ಹಾಕ್ಬಿಟ್ರೆ ಅದು ಅಷ್ಟೇ ಸಾಕು. ಆ ಭೂಮಿಗೆ ಮೇಲೆ ಗೊಬ್ಬರವಾಗಿ ನಾವು ಜೀವಾಮೃತ ಇತರೆ ಇವುಗಳನ್ನ ತಯಾರು ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡ್ರೆ ಉತ್ತಮವಾದಂಥ ಫಲಿತಾಂಶ, ಉತ್ತಮವಾದಂಥ ಬೆಳೆ ಬೆಳಿಬೋದು. ಯಾವ ರೀತಿ ಹಾಕ್ತೀರಿ ಹಸಿರೆಲೆ ಗೊಬ್ಬರ? ಹಸಿರೆಲೆ ಗೊಬ್ಬರವನ್ನು ಚೆಂಬು ಶಣಬೆಳೆಗಳನ್ನ ಭೂಮಿಗೆ ಬಿತ್ತನೆ ಮಾಡ್ತೀನಿ ಸರ್. ಬಿತ್ತನೆ ಮಾಡೋದು ಬಂದಂಥದ್ದನ್ನು ಮಲ್ಚಿಂಗ್ ಮಾಡ್ತೀನಿ ಸರ್. ಎಷ್ಟು ಪ್ರಮಾಣದಲ್ಲಿ ಬಿತ್ತೀರಿ ಒಂದು ಎಕರೆಗೆ? ಒಂದು 10-15 kg ಅಷ್ಟು ಬಿತ್ತನೆ ಮಾಡ್ತೀನಿ ಸರ್. ಎರಡನ್ನೂ ಬೆರೆಸ್ತೀರಾ? ಎರಡನ್ನೂ ಬೆರೆಸ್ತೀನಿ. ಅಂದರೆ ಕೆಂಪು ಮಣ್ಣಿಗೆ ಚೆಂಬೆ ಹಾಕೋದಿಲ್ಲ, ಸೆಣಬು ಹಾಕ್ತೀವಿ. ಕಪ್ಪು ಮಣ್ಣಾದರೆ ಚೆಂಬೆ ಹಾಕ್ತೀವಿ. ಯಾಕಂದರೆ ಸೆಣಬು ಕಪ್ಪು ಮಣ್ಣಲ್ಲಿ ಬರೋಲ್ಲ ಸರ್, ಕೆಂಪು ಮಣ್ಣಲ್ಲಿ ಸೆಣಬು ಚೆನ್ನಾಗಿ ಬರ್ತದೆ. ಆದ್ದರಿಂದ ನಾವು ಅದನ್ನು ಮಾಡ್ತೀವಿ. ಮಳೆ ಆಶ್ರಯ ಜಾಸ್ತಿ ಆದಾಗ ಸೆಣಬು ಬರೋಲ್ಲ, ಸ್ವಲ್ಪ ಕೊಳೆತು ಬಿಡ್ತದೆ ಗಿಡ, ಹಂಗೆ ಬಿಡ್ಬಿಡ್ತದೆ, ಅಂದರೆ ಉದುರೋಗ್ಬಿಡ್ತದೆ ಎಲೆ. ಆಗ ಅಂದರೆ ನಾವು ಇದನ್ನು ಅಂತರ ಬೆಳೆಯಾಗಿ ಯಾವುದೇ ಬೆಳೆ ಮಾಡಿದ್ರೂ ಅದನ್ನು ಅಂತರ ಬೆಳೆಯಾಗಿ ಕಬ್ಬು ಒಳಗಡೆ ಚೆಂಬೆ ಹಾಕ್ತೀವಿ, ಸೆಣಬು ಹಾಕ್ತೀವಿ. ಅಲ್ಲ ಸಂತೋಷ. ಈಗ ಬಿತ್ತನೆ ಅಂದರೆ ಯಾವ ರೀತಿ ಮಾಡ್ತೀರಿ? ಎರಚ್ತೀರಾ ಅಥವಾ? ಇಲ್ಲ, ಸಾಲಲ್ಲಿ ಮಾಡ್ತೀವಿ ಸರ್. ಒಂದು ಸಂದರ್ಭದಲ್ಲಿ ನಾವೇನಾದ್ರು ಪೂರ್ತಿ ಗದ್ದೆಗೆಲ್ಲಕ್ಕೂ ಗೊಬ್ಬರಕ್ಕೋಸ್ಕರನೇ ಬಳಸೋದಾಗಿದ್ರೆ ಎರಚಿ ಟ್ರ್ಯಾಕ್ಟ್ರಲ್ಲಿ ಮಲ್ಚ್ ಮಾಡಿಸ್ಬಿಡ್ಬಿಡ್ತೀವಿ ಸರ್. ಇವಾಗ ಉದ್ದು ಹಾಕಿದೆ, ಉದ್ದಿನ ಜೊತೆ ಅಂತರ ಬೆಳೆಯಾಗಿ ಹಾಕಿದೆ ಅದನ್ನು. ಈಗ ಅದು ನನಗೆ ಅದು ಫಲ ಕೊಟ್ಟಿದೆ. ಈಗ ನಾನು ಮುಂದೆ ಬಿತ್ತನೆಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮುಂದೆ ನನಗೆ ಬಿತ್ತನೆ ಬೇಕಾಗುತ್ತೆ ಅಂತ ಉಳಿದೋದನ್ನು ಭೂಮಿಗೆ ಮಲ್ಚ್ ಮಾಡಿದ್ದೀನಿ ಸರ್. ಅಂದರೆ ಬೀಜನೂ ನೀವೇ ನಾನೇ ಬೆಳ್ಕೊತಾ ಇದ್ದೀನಿ ಸರ್. ಹಸಿರೆಲೆ ಗೊಬ್ಬರ ಅಂದರೆ ನಮಗೆ ಈಗ ಸಕಾಲದಲ್ಲಿ ಇಲಾಖೆಯಿಂದ ಸಿಗಲ್ಲ ಸರ್. ಅದು ಬೇರೆ ಕಡೆ ಕೊಡ್ಬೇಕಾದ್ರೆ 90 ರೂಪಾಯಿ 100 ರೂಪಾಯಿ ಕೊಡಬೇಕು. ಈಗ ನಾನೇ ಅದನ್ನು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡು ಈಗ ಒಂದು 20 kg 30 kg ಇಟ್ಟರೆ ನೆಕ್ಸ್ಟ್ ಇನ್ನೊಂದು ಬೆಳೆಗೆ ನನಗೆ ಅನುಕೂಲ ಆಗುತ್ತೆ. ಮತ್ತು ಅದರಲ್ಲೊಂದಷ್ಟು ತಳ್ಳು ಮಾಡ್ಕೊಳ್ಳೋದು, ಅದನ್ನು ಮತ್ತೆ ಇನ್ನೊಂದು ಬೆಳೆಗೆ ಇಟ್ಕೊಳ್ಳೋದು. ಈಗ ಹೆಸರು, ಉದ್ದು, ಅಲಸಂದೆನಲ್ಲಿ ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರ ಹೇಗೆ ಬೆಳಿತೀರಿ? ಬೆಳಿಬೋದು ಸರ್. ಈಗ ನಾನು ಈ ಸಾರಿ KVK ಇಂದ ನಮ್ಮ ಯೋಗೇಶ್ ಸರ್ ಅವರೇ ನನಗೆ ಉದ್ದು ಕೊಟ್ಟಿದ್ರು. ಬೀಜಲ್ಲಿ ಇದನ್ನು ಉದ್ದು ಬೆಳ್ಕೊಡಿ, ಬಿತ್ತನೆಗೆ ಬೇಕು ಅಂತ. ಅವ್ರು ಏನು ಮಾಡಿದ್ರು, ಸಾಲು ಗೊಬ್ಬರ ಬಿತ್ತನೆ ಮಾಡಬೇಕಾದಾಗ ಕಾಳಿಂದ ಕಾಳಿಗೆ ಅಂತರ ಜಾಸ್ತಿ ಇರಬೇಕು, ತುಂಬ ಬೆದೆಗೆ ಬಿತ್ತಬೇಡಿ, ತೆಳುವಾಗಿ ಬಿತ್ತಬೇಕು. ಅದನ್ನು ಅಲ್ಲದೆ ಬೆದೆ ಆಗ್ಬಿಟ್ರೆ ಉದ್ದು ಚೆನ್ನಾಗಿ ಬರೋದಿಲ್ಲ ಅಂತ. ಅದನ್ನು ತೆಳು ಮಾಡಬೇಕಾದಾಗ ಜೊತೆಯಲ್ಲಿ ಒಂದು 5 kg ಉದ್ದಿಗೆ ಒಂದು 2 kg ಅಷ್ಟು ಸೆಣಬಲ್ಲಿ ಬೆರೆಸ್ತೀವಿ ಸರ್. ಅದನ್ನು ಅದು 2 ಅನುಕೂಲ ಅನ್ನಿಸ್ತು ನನಗೆ ಈ ಸಾರಿ ಎಕ್ಸ್ಪೀರಿಯನ್ಸಲ್ಲಿ. ಉದ್ದಿಗೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಸರ್, ಉದ್ದು ಹೆಚ್ಚಿನ ಟೆಂಪ್ರೇಚರ್ ತಡೆಯಲ್ಲ. ಈ ಸೆಣಬು ಮೇಲಕ್ಕೆ ಬಂದಾಗ ಉದ್ದಿನ ಸಂರಕ್ಷಣೆ ಮಾಡುತ್ತೆ ಅದು. ಈಗ ಉದ್ದಿನ ಕಿತ್ಕೊಂಡ ಮೇಲೆ ಆ ಉದ್ದು ಕಿಲೋ ಟೈಮಲ್ಲಿ ಇದು ಹೂ ಬಿಡ್ತಾ ಇತ್ತು. ಈಗ ಕಿತ್ತು 1 ತಿಂಗಳಾಯ್ತು, ಈ ಹೂ ಬಿಟ್ಟು ಕಾಯಾಗಿದೆ, ತಳ್ಳಾಗಿದೆ ಸರ್. ಈಗ ಇನ್ನೂ ಅಷ್ಟು ತಳ್ಳ ಇದೆ, ಅದನ್ನು ಕಾಯಕ್ಕಾಗಲ್ಲ, ಭತ್ತಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಗದ್ದೆಗೆ ಮಲ್ಚ್ ಮಾಡ್ತಾಯಿದ್ದೀನಿ. ಇದಾಗೋದು ಬೇಡ ಅಂತ. ಬಟ್ ಅದು ತುಂಬ ಸೇಫ್ಟಿ ಸರ್. ಅದು ಮೇಲ್ಗಲ್ ಬೆಳೆ ಸೂರ್ಯನ ಕಿರಣ ಯಾವ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡುತ್ತೆ. ಹೆಚ್ಚುವರಿ ಆದಾಗ ಈ ಉದ್ದಿನ ಬೆಳೆಗೆ ಹೂಗೆ ತೊಂದರೆ ಆಗುತ್ತೆ ಸರ್. ಅದು ಈ ಸೆಣಬಿನ ಗಿಡ ಮೇಲಕ್ಕೆ ಬಂದಾಗ ಉದ್ದಿನ ಸಂರಕ್ಷಣೆ ಮಾಡುತ್ತೆ ಅದು.
ಆ ದೃಷ್ಟಿಯಿಂದ ಇವತ್ತು ನನಗೊಂದು ಅನುಭವನೂ ಸಿಕ್ತು. ಎಷ್ಟು ಬೀಜ ಸಿಗ್ಬೋದು ನಿಮಗೆ ಸರ್? ಇವತ್ತೆಲ್ಲ ನಾನು ಒಂದು 20-30 kg ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಉಳಿದ ದಿನ ಭೂಮಿಗೆ ಬಿಟ್ಬಿಟ್ಟೆ ಸರ್ ಅದನ್ನು. ಯಾಕಂದರೆ ಅದನ್ನು ಇನ್ನೂ ಒಂದು 15 ದಿವಸ ಒಂದು ತಿಂಗಾಗುತ್ತೆ ತಳ್ಳಾಗೋದು, ಅಲ್ಲಿವರೆಗೆ ನಂಗೆ ನಾಟಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಷ್ಟು ಮೊದಲಾಗಿದೆ ಅದನ್ನೆಲ್ಲ ಕಟಾವು ಮಾಡ್ಕೊಂಡೆ ಸರ್. ಉಳಿದದನ್ನು ಭೂಮಿಗೆ ಕೊಟ್ಬಿಟ್ಟೆ. ಹೇಳಿ ಶ್ರುತಿ ಅವರೇ, ಏನು ಈ ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಹಸಿರೆಲೆ ಗೊಬ್ಬರಗಳು ನಾವು ಮೊದಲೇ ತಿಳ್ಕೊಂಡಿರೋ ಹಾಗೆ ಏನಪ್ಪ ಅಂದರೆ, ಹಸಿರೆಲೆ ಗೊಬ್ಬರ ಅಂದರೆ ಯಾವುದೇ ಒಂದು ಗಿಡದ ಭಾಗವನ್ನು ಹಸಿರಾಗಿದ್ದಾಗಲೇ ನಾವು ಭೂಮಿಗೆ ಸೇರಿಸ್ತಕ್ಕಂಥದ್ದು ಅಂತ. ಅದರಿಂದನೇ ನಾವು ಅದನ್ನು ಹಸಿರೆಲೆ ಗೊಬ್ಬರಗಳು ಅಂತ ಕರಿತಕ್ಕಂಥದ್ದು. ಈ ರೀತಿಯಾಗಿ ಯಾವಾಗ ನಾವು ಆ ಗಿಡಗಳ ಭಾಗಗಳು ಹಸಿರಾಗಿದ್ದಾಗಲೇ ಭೂಮಿಗೆ ಸೇರಿಸ್ತೀವಿ, ಆವಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಯಾವ ರೀತಿ ಅಂದರೆ, ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚು ಮಾಡಲಿಕ್ಕೆ ಇವು ಸಹಾಯ ಆಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಆಗಿದೆ. ಮಣ್ಣಿಗೆ ಸಾವಯವ ಅಂಶಗಳನ್ನ ಸೇರಿಸ್ತಕ್ಕಂಥದ್ದು ಮೊದಲು ಸಾಮಾನ್ಯವಾಗಿ ಸೇರಿಸ್ತಾ ಇದ್ದಂಥದ್ದು ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರದ ಮೂಲಕ ಸೇರಿಸ್ತಾ ಇದ್ವಿ. ಇತ್ತೀಚಿನ ದಿನಗಳು ಏನಾಗ್ತಿದೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಒಂದು ವರದಾನವಾಗಿರ್ತಕ್ಕಂಥದ್ದು ಈ ಹಸಿರೆಲೆ ಗೊಬ್ಬರಗಳು. ಈ ಹಸಿರೆಲೆ ಗೊಬ್ಬರಗಳನ್ನ ನಾವು 2 ವಿಧದಲ್ಲಿ ಬಳಸ್ಕೋಬೋದು. ಒಂದು, ಯಾವ ಜಮೀನಿಗೆ ನಾವು ಸೇರಿಸ್ತೀವೋ ಅದೇ ಜಮೀನಿನಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಅದೇ ಭೂಮಿಗೆ ಮಣ್ಣಿನಲ್ಲಿ ಸೇರಿಸೋದ್ರ ಮೂಲಕ ಉತ್ಪಾದನೆ ಮಾಡ್ತಕ್ಕಂಥದ್ದು. ಇನ್ನೊಂದು, ನಮ್ಮ ಜಮೀನಿನ ಸುತ್ತಲೂ ಬದುಗಳ ಮೇಲೆ ಅಥವಾ ಅಕ್ಕಪಕ್ಕ ಅರಣ್ಯದಲ್ಲಿ ಸಿಗ್ತಕ್ಕಂಥ ಏನು ಹಸಿರೆಲೆಗಳ ಗಿಡ ಭಾಗಗಳು, ಹಸಿರಾಗಿರ್ತಕ್ಕಂಥ ಸಾಫ್ಟಾಗಿ ಮೃದುವಾದಂತಹ ಎಲೆ ಕಾಂಡದ ಭಾಗಗಳು ಏನಿರುತ್ತಲ್ಲ, ಅದನ್ನು ಕತ್ತರಿಸಿ ತಂದು ನಾವು ಯಾವ ಜಮೀನಿಗೆ ಸೇರಿಸಬೇಕು ಅಂತ ಇದ್ದೀವೋ ಆ ಜಮೀನಿನಲ್ಲಿ ಸೇರಿಸ್ತಕ್ಕಂಥದ್ದು. ಸೊ ಈ 2 ವಿಧಾನದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡ್ಕೋಬೋದು. ಹಸಿರೆಲೆ ಗೊಬ್ಬರದನ್ನು ನಾವು ಜಮೀನಲ್ಲೇ ಬಿತ್ತಿ ಆ ಜಮೀನಿಗೆ ಮಣ್ಣಿಗೆ ಸೇರಿಸ್ತಕ್ಕಂಥ ರೀತಿಯಲ್ಲಾದರೆ ನಾವು ಏನು ಅಪ್ಸೆಣಬು ಅಥವಾ ಸೆಣಬು ಅಂತ ಕರೀತಾರೆ ಕೆಲವು ಭಾಗಗಳಲ್ಲಿ, ಅದನ್ನು ಬಳಕೆ ಮಾಡ್ಕೋಬೋದು. ಚಂಬೆಯನ್ನು ಬಳಕೆ ಮಾಡ್ಕೋಬೋದು, ಅಲಸಂದೆಯನ್ನು ಬಳಕೆ ಮಾಡ್ಕೋಬೋದು, ಅಥವಾ ನಮ್ಮಲ್ಲೇ ಸಿಗ್ತಕ್ಕಂಥ ಹುರುಳಿ, ಹೆಸರು, ಉದ್ದು ಇವುಗಳನ್ನು ನಾವು ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವುಗಳನ್ನು ಜಮೀನಿಗೆ ಬಿತ್ತನೆ ಮಾಡಿ ಎರಚೋದ್ರ ಮೂಲಕ ಬಿತ್ತನೆ ಮಾಡ್ಬೋದು, ಸಾಲಿನಲ್ಲೂ ಬಿತ್ತನೆ ಮಾಡ್ಬೋದು. ನಮ್ಮ ಉದ್ದೇಶ ಹಸಿರೆಲೆ ಗೊಬ್ಬರ ಆಗಿರೋದ್ರಿಂದ ನಾವು ಸಾಲಿನಲ್ಲೇ ಮಾಡಬೇಕಾದಂಥ ಅಗತ್ಯ ಇರೋದಿಲ್ಲ. ಜಮೀನನ್ನು ಒಂದು ಬಾರಿ ಉಳುಮೆ ಮಾಡಿ ಅದಕ್ಕೆ ಎರಚೋದ್ರ ಮೂಲಕ ಬಿತ್ತನೆ ಮಾಡಿ ಅದನ್ನು ಒಂದು 45ರಿಂದ 50 ದಿನಗಳಲ್ಲಿ ಯಾವಾಗ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆ ಹಂತದಲ್ಲಿ, ಸುಮಾರು 45ರಿಂದ 50 ದಿನಕ್ಕೆ ಹೆಚ್ಚಿನ ಒಂದು ಬಯೋಮಾಸ್ ಪ್ರೊಡಕ್ಷನ್ ಆಗಿರುತ್ತೆ. ಆ ಹಂತದಲ್ಲಿ ನಾವು ಅದನ್ನು ಭೂಮಿಗೆ ಸೇರಿಸಿ ನಮ್ಮ ಬೆಳೆಯನ್ನು ಬಿತ್ತೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ತಿಂಗಳ ಕಾಲಾವಕಾಶವನ್ನು ನಾವು ಅದು ಕೊಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಬೆಳೆದು ಉಪಯೋಗಿಸ್ತಕ್ಕಂಥ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೋಬೋದು. ಇನ್ನೊಂದು, ನಾನು ಆಗಲೇ ಹೇಳ್ದಂಗೆ ಬದುವಿನ ಪಕ್ಕದಲ್ಲಿ ಬೆಳೀತಕ್ಕಂಥದ್ದು. ಈಗ ನಮ್ಮಲ್ಲಿ ಅಗಸೆ ಗಿಡಗಳು ಸಿಗುತ್ತೆ, ಸೆಸ್ಬೇನಿಯಾ ಅಂತ ಹೇಳ್ತೀವಿ. ಮತ್ತು ಕೆಲವು ಭಾಗದಲ್ಲಿ ಅದನ್ನು ಅಗಚೆ ಅಥವಾ ತೊಗಚೆ ಗಿಡ ಅಂತಲೂ ಕೂಡ ಕರೀತಾರೆ. ಮತ್ತೊಂದು ಗ್ಲೈರಿಸೀಡಿಯಾ ಅಂತ ಹೇಳ್ತೀವಿ, ಗೊಬ್ಬರದ ಗಿಡ ಅಂತ. ಯಾಕಂದರೆ ಇವೆಲ್ಲ ಹೆಚ್ಚಿನ ಒಂದು ಗಿಡಗಳ ಭಾಗಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಗಿಡಗಳು. ಅದನ್ನು ನಾವು ಬದುಗಳಲ್ಲಿ ಹಾಕ್ಕೊಂಡು ಬೆಳ್ಕೋಬೋದು. ಮತ್ತು ಹೊಂಗೆ ಎಲೆಗಳು ನಮಗೆ ಸಹಜವಾಗಿ ಸಿಗುತ್ತೆ, ಎಕ್ಕ ಸಿಗುತ್ತೆ, ಬೇವಿನ ಎಲೆ ಸಿಗುತ್ತೆ. ಸೊ ನಮ್ಮ ಬದು ಭಾಗಗಳಲ್ಲಿ ಅಕ್ಕಪಕ್ಕ ಸಿಗ್ತಕ್ಕಂಥ ಏನು ಗಿಡ ಭಾಗಗಳ ಎಲೆಗಳು, ಟೊಂಗೆಗಳು, ಮೃದುವಾಗಿರ್ತಕ್ಕಂಥ ಭಾಗಗಳು ಏನಿರುತ್ತೆ ಅದನ್ನು ಕತ್ತರಿಸಿ ತಂದು ನಮ್ಮ ಜಮೀನಿಗೆ ನಾವು ಸೇರಿಸ್ತಕ್ಕಂಥದ್ದು. ಸೇರಿಸಿ ಒಂದು ಟ್ರ್ಯಾಕ್ಟ್ರಲ್ಲಿ ನೀವು ರೋಟೋವೇಟ್ರ್ ಮೂಲಕನಾದರೂ ಅದನ್ನು ಮಣ್ಣಿಗೆ ಬೆರೆತು ಹೋಗೋ ರೀತಿಯಲ್ಲಿ ಮಾಡ್ಬೋದು. ಅದು ಕೂಡ ಕೊಳಿಲಿಕ್ಕೆ ನೀವು ಒಂದು 20ರಿಂದ 1 ತಿಂಗಳ ಒಂದು ಸಮಯಾವಕಾಶವನ್ನು ಕೊಡಬೇಕಾಗತ್ತೆ. ಸೊ ಈ 2 ರೀತಿಯಲ್ಲೂ ನಾವು ಸೇರಿಸ್ಕೋಬೋದು. ಇದಲ್ಲದೆ ನಮ್ಮ ಬೆಳೆಗಳ ಜೊತೆಗೆ ನಾವು ಹಸಿರೆಲೆ ಗೊಬ್ಬರಗಳ ಗಿಡಗಳನ್ನ ಯಾವ ರೀತಿ ಬೆಳ್ಕೋಬೋದಪ್ಪ ಅಂತ ಹೇಳಿದ್ರೆ, ನಮ್ಮ ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಈ ಥರ ಯಾವುದೇ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅಗಲ ಅಂತರಗಳ ಸಾಲಿನಲ್ಲಿ ನಾವು ಬೆಳೆಗಳನ್ನು ಬೆಳ್ಕೊಂಡಾಗ ಆ ಸಾಲುಗಳಲ್ಲಿ ಉಳಿದಿರ್ತಕ್ಕಂಥ ಸ್ಥಳಾವಕಾಶದಲ್ಲಿ ನಾವು ಅಂತರ ಬೆಳೆಗಳಾಗಿ ಈ ಒಂದು ಹಸಿರೆಲೆ ಗಿಡಗಳು, ಚಂಬೆ ಅಥವಾ ಸೆಣಬು ಅಥವಾ ಅಲಸಂದೆ ಅಥವಾ ಹುರುಳಿ ಇವುಗಳನ್ನು ನಾವು ಹೊದಿಕೆ ರೂಪದಲ್ಲಿ ಬೆಳೆದು ಒಂದು 45ರಿಂದ 50 ದಿನಗಳ ನಂತರ ವಾಪಸ್ಸು ಅದನ್ನೇ ಕತ್ತರಿಸಿ ಅದೇ ಜಮೀನಿಗೆ ಸೇರಿಸೋದ್ರ ಮೂಲಕ ಕೂಡ ನಾವು ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬಹುದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿಯವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು ಎಂಪಿ ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ.
ಬನ್ನಿ, ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ನಂಜುಂಡ ಸ್ವಾಮಿಗಳೇ, ಈಗ ತಾವು ಭತ್ತ ಬೆಳೆಯೋಕ್ಕಿಂತ ಮುಂಚೆ ನೀವು ಹಸಿರೆಳೆ ಗೊಬ್ಬರವನ್ನು ಬೆಳೆದು ನಂತರ ಭತ್ತ ಬೆಳಿತೀರಿ ಅಲ್ವಾ? ಹೌದು ಸರ್. ಈಗ ಒಂದು ಅಲ್ಲೇ ಬೀಜ ಬಿತ್ತನೆ ಮಾಡಿ 45 ದಿವಸ ಅದನ್ನ ಅಲ್ಲೇ ಬಿಟ್ಟು ಆಮೇಲೆ ಉಳುಮೆ ಮಾಡ್ತೀವಿ. ಯಾವುದ್ರಲ್ಲಿ ಉಳುಮೆ ಮಾಡ್ತೀರಿ? ಹೇಗೆ ಮಣ್ಣಿಗೆ ಸೇರಿಸ್ತೀರಿ? ಅದನ್ನ ಟ್ರ್ಯಾಕ್ಟರ್ ಮುಖಾಂತರ ಉಳುಮೆ ಮಾಡ್ತೀವಿ ಸರ್. ರೋಟ್ರಿ ಮುಖಾಂತರ ಮಲ್ಚಿಂಗ್ ಮಾಡಿ, ನೀರು ಕಟ್ಟಿ ಮಲ್ಚಿಂಗ್ ಮಾಡಿ, ಅದನ್ನು ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಾವು ಮುಂಚಿತವಾಗಿ ಅಂದರೆ ಈಗ ಒಟ್ಲು ಒಂದು 4-5 ದಿವಸದಿಂದ ಒಟ್ಲು ಮಾಡಿದ್ದೀನಿ ಸರ್. ನಾನು ಒಟ್ಲು ಮಾಡಿದ ಪ್ರಾರಂಭದಲ್ಲಿ ಗದ್ದೆ ವ್ಯವಸಾಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾಕೆಂದರೆ ನಮ್ಮಲ್ಲಿ ಭೂಮಿಯನ್ನು ಅದು ಕಳೆಯನ್ನು ನಿರ್ವಹಣೆ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ನಾವು 3 ಹಂತದಲ್ಲಿ ಅದನ್ನು 2 ರಿಂದ 3 ಹಂತದಲ್ಲಿ ವ್ಯವಸಾಯ ಮಾಡಬೇಕಾಗುತ್ತೆ ಸರ್. ಅದನ್ನು ಯಾಕಂದರೆ ನಾವು ಕಳೆ ಔಷಧಿಗಳನ್ನ ಸಿಂಪಡಣೆ ಮಾಡೋದಾಗಲಿ ಕಳೆ ಯಾವುದೇ ಕೊಡದೇ ಇರೋದ್ರಿಂದ ಪ್ರಾರಂಭದಲ್ಲಿ ನಾವು ಗದ್ದೆ ಒಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಾರಿ ಹೊಡೆದ್ಬಿಟ್ಟು ನೀರನ್ನ ಡ್ರೈ ಮಾಡ್ತೀವಿ ಸರ್. ಅಲ್ಲಿರ್ತಕ್ಕಂಥ ಏನು ಬೇರೆ ಕಳೆಗಳು ಬರ್ತವೆ, ಮತ್ತೆ ಅದನ್ನು ಡ್ರೈ ಆದಮೇಲೆ ಮತ್ತೆ ನೀರು ಕೊಟ್ಟು ಮತ್ತೆ ಅದನ್ನು ವ್ಯವಸಾಯ ಮಾಡ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ನಾಟಿ ಹಾಕೋದು 4-5 ದಿವಸ ಅಂತ ಇನ್ನೊಂದು ಸಾರಿ ವ್ಯವಸಾಯ ಮಾಡಿ ಅಲ್ವೇ ಹೊಡೆದ್ಬಿಟ್ರೆ ಅದು ಪೂರ್ತಿ ಎಲ್ಲ ಪೂರ್ತಿ ಮಲ್ಚಾಗೂ ಇರ್ತದೆ. ಮತ್ತು ಹೊಸ ಒಂದು ಕೆನೆ ಬಂದಾಗ ಭೂಮಿ ವ್ಯವಸಾಯಕ್ಕೆ ತುಂಬ ಯೋಗ್ಯವಾಗಿರ್ತದೆ ಸರ್. ಅಲ್ಲಿವರೆಗೆಲ್ಲ ಪೂರ್ತಿ 20-25 ದಿವಸದಲ್ಲೆಲ್ಲ 20 ದಿವಸಕ್ಕೆ ಅದೆಲ್ಲ ಪೂರ್ತಿ ಕೊಳ್ತಿರ್ತದೆ ಸರ್. ಅದು ಭೂಮಿಗೆ ಅದನ್ನು ಸೇರಿಸ್ಬಿಟ್ಟಿರ್ತೀವಿ ಯಾವಾಗ. ಈಗ ಅಲ್ಲಿ ಬೆಳೆದು ಸೇರಿಸೋದಷ್ಟೇನಾ ಅಥವಾ ನೀವು ಹೊಂಗೆ, ಬೇವಿನ ಸೊಪ್ಪು, ಯಾಕೂತ್ ಸೊಪ್ಪು ಇಂಥವನ್ನೆಲ್ಲ ತಂದು ಕತ್ತರಿಸಿ ಅದನ್ನು ಕೊಡ್ತೀರಾ? ಹೌದು ಸರ್. ಈಗ ಕಳೆದ ವರ್ಷ ನಮಗೆ ಮಳೆ ಆಶ್ರಯ ವ್ಯವಸ್ಥೆ ಸಿಗಲಿಲ್ಲ, ಮತ್ತು ಬಿತ್ತದಂಥ ಕಾಳು ಬರಲಿಲ್ಲ ಸರಿಯಾಗಿ. ಆಗೇನು ಮಾಡೋದು, ಅಕ್ಕಪಕ್ಕ ಜಮೀನುಗಳಲ್ಲಿ ನಮ್ಮ ಸ್ನೇಹಿತರ ಜಮೀನಲ್ಲಿ ಇರ್ತಕ್ಕಂಥ ಹೊಂಗೆ ಮರಗಳು ಇತರೆ ಯಾವುದೇ ಬೆಳೆಗಳು ಸಿಗ್ತವೆ ಪ್ರಕೃತಿನಲ್ಲಿ, ಅವುಗಳನ್ನೆಲ್ಲ ಕಟಾವು ಮಾಡ್ಕೊಂಬಂದು ಕಳೆದ ವರ್ಷ ಪೂರ್ತಿ ಜಮೀನಿಗೆಲ್ಲ ಅದನ್ನೇ ಕೊಟ್ಟಿದ್ದು ಸರ್. ಅದನ್ನು ತುಂಬ ಅದ್ಭುತವಾಗಿ ಬಂತು. ನಾನು ಜಸ್ಟ್ ಈಗ ಮೇಡಮ್ ಅವ್ರ ಜೊತೆ ಅದನ್ನೇ ತೋರಿಸ್ದೆ. ಆ ರೀತಿ ಬೆಳೆಗಳದ್ದು ಚೆನ್ನಾಗಿತ್ತು. ಏನು ಅದ್ಭುತ ಅಂದರೆ ಏನಾಯಿತು? ಏನು ಅದು ಯಾವುದೇ ಅಂದರೆ ಬೆಳೆ ನಿಮಗೆ ಯಾವುದೇ ಈಗ ನಾವು ಇದನ್ನು ಲಘು ಪೋಷಕಾಂಶಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಅದು ಕೊಟ್ಟಾಗ ಇದನ್ನು ಕಡಿಮೆ ಆಗಿದೆ, ಇದನ್ನು ಕೊಡಿ, ಇದನ್ನು ಕಡಿಮೆ ಆಗಿದೆ, ಇದನ್ನು ಕೊಡಿ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಸೊಪ್ಪುಗಳನ್ನ ಕೊಟ್ಟಾಗ ಎಲ್ಲ ಪೋಷಕಾಂಶಗಳು, ಎಲ್ಲ ರೀತಿಯ ಪೊಟ್ಯಾಷಿಯಂ ಅಂಶ ಆಗಿರ್ಬೋದು, ಎಲ್ಲ ಅಂಶಗಳು ಸುಧಾ ಆ ಸೊಪ್ಪು ಗೊಬ್ಬರಗಳಲ್ಲೇ ಇರ್ತದೆ. ಅವು ಎಲ್ಲವೂ ಸುಧಾ ಎಲ್ಲೂ ಗಿಡಕ್ಕೆ ಯಾವುದೇ ರೀತಿ ಕೆಂಪು ಚುಕ್ಕಿನ ಇನ್ನೊಂದು ಮತ್ತೊಂದು ಯಾವುದೇ ರೋಗಗಳು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಪ್ರಕೃತಿಯಿಂದನೇ ವರದಾನವಾಗಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅನ್ನೋ ರೀತಿಯೇ ಅನ್ನಿಸ್ತಾ ಇದೆ. ಓಕೆ. ಈಗ ಹಸಿರೆಲೆ ಗೊಬ್ಬರ ಅಂದರೆ ಏನೇನೆಲ್ಲ ಕೊಡ್ಬೋದು ನಿಮ್ಮ ಅನುಭವದಲ್ಲಿ ಹೇಳಿ ಸರ್. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸೊಪ್ಪುಗಳು ಒಂದೊಂದು ರೂಪದಲ್ಲಿ ಒಂದೊಂದು ವರದಾನ ಸರ್. ಅವು ಒಂಚೂರು ಪಟ್ಟಿ ಮಾಡಿ ಏನೇನೆಲ್ಲ ಹಾಕಿ ಸರ್. ಹೊಂಗೆ ಕೊಡ್ಬೋದು, ಎಕ್ಕ ಕೊಡ್ಬೋದು, ಜತ್ರೋಪ ಅಂದರೆ ನಮ್ಮ ಇದು ಬರ್ತದೆ ಅದು ಸೊಪ್ಪು ಕೊಡ್ಬೋದು. ನಮ್ಮಲ್ಲಿ ಇರ್ತಕ್ಕಂಥದ್ದು ಇದು ಬರ್ತದೆ ಸರ್. ಅಂದರೆ ಅದು ಹೆಸರುಗಳು ಇಮಿಡಿಯೇಟಾಗಿ ಬರ್ತಾ ಇಲ್ಲ. ನಮಗೆ ಇರ್ಸಕ್ಕೆ ಯಾವುದೇ ಉಗಿನಿಯ ಸೊಪ್ಪು ಸಿಗುತ್ತದೆ. ಈ ಎಲ್ಲ ಸೊಪ್ಪುಗಳನ್ನ ನಮ್ಮ ಕಣ್ಣಿಗೆ ಯಾವ್ದು ಸಿಗುತ್ತೆ ಎಲ್ಲನೂ ಕೊಚ್ಕೊಂಡ್ಬಂದು ಅಲ್ಲಿ ಮಲ್ಚಿಂಗ್ ಮಾಡ್ತೀವಿ ಸರ್. ಅದನ್ನು ಈ ಕೆರೆನಲ್ಲಿ ಪಿಶಾಚಿ ತಾವ್ರೆ ಅಂತ ಬರುತ್ತಲ್ಲ, ಅಂದರೆ ಕೆರೆನಲ್ಲಿ ಕಳೆ ಗೊತ್ತು ಸರ್, ವಾಟರ್ ಹೈಸಿ ಅಂತ. ಬಟ್ ನಮ್ಗೆ ಇನ್ನೊಂದು ಏನಾಗುತ್ತೆ ಅಂದರೆ ಯಾವುದು ಹಲವು ಕಳೆಗಳು ನೀರಲ್ಲಿ ಹಾಕಿದ್ರು ಕೆಂತ್ಕಳ ಅಂಥದ್ದು ಯಾವುದನ್ನು ನಾವು ಹಾಕೋಕ್ಕಾಗಲ್ಲ ಸರ್. ಅದನ್ನೇ ಅದು ನೀರಲ್ಲಿ ಇಟ್ಟರೆ ಮತ್ತೆ ವಾಪಸ್ ಅದು ನಮಗೆ ರಿವರ್ಸ್ ಆಗುತ್ತೆ ಸರ್. ಅದು ಅವುಗಳು ಯಾವುದನ್ನು ನಾವು ಕೊಡೋಕ್ಕಾಗಲ್ಲ. ಅಲ್ಲಿ ಯಾವುದು ಮಲ್ಚಾಗುತ್ತೆ, ಯಾವುದು ಕೊಳೀತದೆ ಅಂಥ ಸೊಪ್ಪುಗಳನ್ನ ನಾವು ತಂದಾಕ್ಬೇಕು. ಆದಷ್ಟು ಮರಗಳಿಂದ ಬಂದಿರ್ತವೆ. ಈ ಹೊಂಗೆ ಅದನ್ನು ಕಟಾವು ಮಾಡ್ಕೊಂಬಂದು ಬೀಜ ಸಮೇತ ಹಾಕಿದ್ರೆ ಅದ್ರ ಒಳ್ಳೆ ಗೊಬ್ಬರದ ಅಂಶ ಇದೆ. ಬೇವಿನಲ್ಲಿ ಒಳ್ಳೆ ರೋಗ ನಿರೋಧಕ ಶಕ್ತಿ ಇದೆ. ಈ ಉಗಿನೇದಲ್ಲಿ ಅದರದ್ದು ಹಾಲಂಶ ಇದೆ. ಇವೆಲ್ಲವೇ ಭೂಮಿಗೆ ಅನುಕೂಲವಾಗಂಥ ಪೌಷ್ಟಿಕಾಂಶಗಳು ಇರ್ತಕ್ಕಂಥ ಸೊಪ್ಪುಗಳಿವೆ ಸರ್. ಅವುಗಳನ್ನ ತಂದು ನಾವು ಭೂಮಿಗೆ ಮಲ್ಚ್ ಮಾಡ್ತೀವಿ. ಮತ್ತು ನಮ್ಗೆ ಏರಳವಾಗಿ ಸಿಕ್ಬೇಕು. ನಾವು ಒಂದು ಕಡೆ ಹೊರಟಾಗ ಒಂದೊಂದೇ ಸತ್ತಿನ ಕೆಳಕ್ಕಾಗೋದಕ್ಕಿಂತ ಒಂದು ಕಡೆ ಹೋದರೆ ಒಂದು ಲೇಬರ್ ತಗೊಂಡು ಹೋದ್ರೆ ನಾವು ಅದನ್ನೆಲ್ಲ ಕಟಾವು ಮಾಡಿ ತುಂಬ್ಕೊಂಬರೋಕ್ಕೆ ಕನಿಷ್ಠ ಒಂದು 10 ಪಿಂಡಿ 5 ಪಿಂಡಿ ಈ ಥರ ಸಿಗಬೇಕು. ಈಗ ಅರಳೆ ಸೊಪ್ಪು, ಎಣ್ಣೆ ಅಟ್ಟೆಣ್ಣೆ ಬರ್ತದೆ ನೋಡಿ, ಕೈ ಎಣ್ಣೆ ಸೊಪ್ಪು ಬರ್ತದಲ್ಲ, ಅರಳು ಸೊಪ್ಪು, ಇವುಗಳೆಲ್ಲ ಏರಳವಾಗಿ ಸಿಕ್ಕಂಥ ಸೊಪ್ಪುಗಳನ್ನ ತಂದು ಹಾಕಿದಾಗ ಎಲ್ಲ ಜಾತಿಯ ಸೊಪ್ಪುಗಳು ಅಲ್ಲಿ ಮಿಶ್ರಣ ಆಗ್ತವೆ ಸರ್. ಅವು ನಮ್ಗೆ ಎಲ್ಲ ರೀತಿಯ ಅಂಶಗಳು ಅಲ್ಲಿ ಬೆರೀತವೆ. ಈಗ ಹಸಿರೆಲೆ ಗೊಬ್ಬರನ ಮಣ್ಣಿಗೆ ಹಾಕೋದೇನೋ ಸರಿ ಸರಿ ಸರ್. ಮಣ್ಣಲ್ಲಿ ಏನು ಪರಿವರ್ತನೆ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಸರ್, ಮಣ್ಣಿನ ಗುಣಮಟ್ಟವನ್ನು ನಾವು ನೋಡೋಕೆ ಹೋದರೆ ಅದು ಅದ್ಭುತವಾಗಿರ್ತದೆ ಸರ್. ಅದು ನಾವು ಈಗ ನನ್ನ ಒಂದು ಪ್ರಯೋಗದ ಪ್ರಕಾರ ಹೇಳಿ. ನನ್ನ ತಂದೆ ಇದ್ದ ಕಾಲದಿಂದನೂ ಒಂದು ಭೂಮಿ ಇತ್ತು ಸರ್. ಅದು ಆ ಭೂಮಿನಲ್ಲಿ ನಾವು ಅದು ತುಂಬ ಜಿಗುಟು ಮಣ್ಣು, ಎಷ್ಟೇ ಶ್ರಮಪಟ್ಟು ಎಷ್ಟೇ ರಾಸಾಯನಿಕ ಹಾಕಿದ್ರು ಆ ಭೂಮಿನಲ್ಲಿ ಬೆಳೆ ಬರ್ತಿರ್ಲಿಲ್ಲ. ಈ 3 ವರ್ಷದಿಂದ ಹಸಿರೆಲೆ ಗೊಬ್ಬರ ಹಾಕಿ ಮತ್ತು ಅದಕ್ಕೆ ಹೊಂಗೆ ಸೊಪ್ಪು ಇದೆಲ್ಲ ಹಾಕಿದ್ಮೇಲೆ ಆ ಜಾಗದಲ್ಲಿ ಅದ್ಭುತವಾಗಿ ಬೆಳೆ ಬಂದಿದೆ. ಏನು ಬೆಳೆ ಹಾಕಿದ್ರೆ? ಭತ್ತದ ಬೆಳೆ ಸರ್. ರಾಜಮುಡಿ ಭತ್ತ ಹಾಕಿದೆ. ಸುಮ್ಮನೆ ನನ್ನ ಐಟದ ಮೇಲೆ ಬೆಳೆದಿತ್ತು ಅದು. ಆ ಜಾಗದಲ್ಲಿ ಇದುವರೆಗೆ ನಾನು ಭತ್ತನೇ ಬೆಳೆಯೋಕ್ಕಾಗಿದ್ದಂಥ ಪ್ರದೇಶ. ಪ್ರತಿ ವರ್ಷ ಅದಕ್ಕೆ ಸಾಕಷ್ಟು ಗೊಬ್ಬರ ಕೊಟ್ಟು ಎಲ್ಲ ಪ್ರಯತ್ನವೂ ಮಾಡಿದ್ರು ಅದೆಲ್ಲ ಆಗಿರಲಿಲ್ಲ ಸರ್. ಅದು ಆ ಮಣ್ಣಿನೇ ಬದಲಾಯಿಸಬೇಕನ್ನೋ ಅನ್ನೋ ಸ್ಟೇಜಲ್ಲಿದ್ದೆ. ಬಟ್ 3-4 ವರ್ಷದಿಂದ ಅದಕ್ಕೆ ಮಲ್ಚಿಂಗ್ ಮಾಡಿ ಜಾಸ್ತಿ ಸೊಪ್ಪುಗಳೆಲ್ಲ ತಂದಾಕಿದ್ಮೇಲೆ ಅದಕ್ಕೆ ಯಾವುದೇ ರೀತಿಯಿಂದ ಉತ್ತಮ ಈ ಭೂಮಿಯಲ್ಲಿ ಈ ಥರ ಬೆಳೆಯಬೋದಾ ಅಂತ ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಬೆಳೆ ಬಂದಿದೆ ಸರ್. ಆಗ ಅನ್ನಿಸ್ತು ನನಗೆ ಭೂಮಿಯ ಗುಣಮಟ್ಟನೂ ಉಳ್ಕೊಳ್ಳುತ್ತೆ, ನಮ್ಗೆ ಇಷ್ಟು ಶ್ರಮನೂ ಹಾಕಾಗಿಲ್ಲ, ಸುಲಭವಾಗಿ ನಾವು ಹಸಿರೆಲೆ ಗೊಬ್ಬರದಿಂದನೇ ಬೆಳೆ ಮಾಡ್ಬೋದು ಅನ್ನೋದು ಅನುಭವ ಆಗಿದೆ ಸರ್ ನಮಗೆ. ನಂಜುಂಡ ಸ್ವಾಮಿಗಳ ಈ ಹಸಿರೆಲೆ ಗೊಬ್ಬರ ಹಾಕೋದು ಏನು ಇವತ್ತಿಂದಲ್ಲ,
ಪೂರ್ವಿಕರದು ಸರ್. ಅಲ್ವೇ? ನಿಮ್ಮ ತಂದೆಗೆ ಅದು ನಮ್ಮ ಗೊತ್ತಿರಲಿಲ್ಲ? ತಾತ ಗೊತ್ತಿತ್ತು ಸರ್ ಅದು. ಮತ್ತು ಅವ್ರು ಯಾಕೆ ಮಾಡಲಿಲ್ಲ? ಮಾಡ್ತಾ ಇದ್ರು ಸರ್ ಅವರು. ನಾವು ಬಂದು ಅದನ್ನು ದಾರಿ ತಪ್ಪಿದ್ದು ಅಷ್ಟೇ. ನಮ್ಮ ತಂದೆಯವರು ಹೊರಗಡೆ ಊರುಗಳಿಂದ ಗಾಡಿ ಕಟ್ಕೊಂಡು ಸೊಪ್ಪನ್ನು ಹುಡ್ಕೊಂಬಂದು ವ್ಯವಸಾಯ ಮಾಡ್ತಾಯಿದ್ರು ಸರ್. ನನಗೆ ಹೇಳ್ತಾ ಇದ್ರು ಅವರು, ಅಕ್ಕಪಕ್ಕದ ಗ್ರಾಮಗಳಲ್ಲಿ ಎಲ್ಲಿ ಡ್ರೈ ಲ್ಯಾಂಡ್ ಇದೆ, ಡ್ರೈ ಲ್ಯಾಂಡಲ್ಲಿ ಎಲ್ಲಿ ಸೊಪ್ಪು ಬೆಳೆಸೋದಿಲ್ಲ, ವೇಸ್ಟಾಗಿ ಬಿಟ್ಬಿಡ್ತಾರೆ, ಅಲ್ಲಿಗೆ ಎತ್ತು ಗಾಡಿ ಕಟ್ಕೊಂಡೋಗಿ ಆಳುಗಳು ಕರ್ಕೊಂಡೋಗಿ ತೆರೆದು ತುಂಬ್ಕೊಂಬಂದು ವ್ಯವಸಾಯ ಮಾಡ್ತಾಯಿದ್ರು ಸರ್ ಅವರು. ಅದು ನಮ್ಗೆ ಹೇಳ್ತಾ ಇದ್ರು ಅವರು. ಅಂದರೆ ನಿಮ್ಮ ತಂದೆ ಮಾಡುವಾಗ ಮಾಡ್ತಿದ್ರು ಜಮೀನಲ್ಲಿ, ಕಡ್ಡಾಯವಾಗಿ ಸರ್. ನೀವು ಬಂದು ಅದು ಮಾಡಲಿಲ್ಲ ಸರ್. ಅದು ಜಮೀನೇನು ಬೆಳೆದಂಗಾಯ್ತು. ಅದು ಆಮೇಲೆ ಮತ್ತೆ ನೀವು ಹಸಿರೆಲೆ ಗೊಬ್ಬರ ಹಾಕೊಂಡು ಮತ್ತೆ ಹಿಂದಿನ ಪದ್ಧತಿಗೆ ಬರೋ ಸೂಕ್ತ ಅದನ್ನು ನಾವು ಹಿಂದೆ ನಮ್ಮ ಪೂರ್ವಿಕರು ಹೆಂಗೆ ಮಾಡ್ತಾ ಇದ್ರು ಹಂಗೆ ಮಾಡೋ ಸೂಕ್ತ ಅನ್ನೋ ಒಂದು ಅನುಭವ ನನಗೆ ಸಿಕ್ಕಿದ ಮೇಲೆ ಅದಕ್ಕೆ ಮುಂದುವರೆದಿದೆ ಸರ್ ಇವಾಗ. ಓಕೆ, ಈಗ ಹೇಳಿ ಶ್ರುತಿ ಮೇಡಮ್ ಅವರೇ, ಈಗ ಆ ತರಹದ ಒಂದು ಪರಿವರ್ತನೆ ಮಾಡುವಂತಹ ಶಕ್ತಿ ಹಸಿರೆಲೆ ಗೊಬ್ಬರಕ್ಕೆ ಇದೆಯಾ? ಯಾಕಂತ ಹೇಳಿದ್ರೆ ನಾವು ಏನು ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ಯಾವಾಗ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಥವಾ ಸಾವಯವ ಅಂಶವನ್ನು ನಾವು ಹೆಚ್ಚು ಮಾಡ್ತೀವಿ, ಆವಾಗ ನಮ್ಮಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳು ತುಂಬ ಅಭಿವೃದ್ಧಿ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶ ಅಂತಕ್ಕಂಥದ್ದು ಏನಿದೆ, ನಾವು ಯಾವುದೇ ರೀತಿಯ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸಿದಾಗ ಅದು ವಿಘಟನೆಗೊಂಡು ಒಂದು ಹ್ಯೂಮಸ್ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಈ ಸಾವಯವ ಅಂಶ ಏನಿದೆ ಮಣ್ಣಿನಲ್ಲಿ ಕಣರಚನೆಯನ್ನು ಉತ್ತಮ ಮಾಡುತ್ತೆ. ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಡುಗಡೆ ಆಗಲಿಕ್ಕೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ಹೆಚ್ಚು ಮಾಡುತ್ತೆ. ಈ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಮಣ್ಣಿನಲ್ಲಿ ಕೆಲವೊಂದು ಆಮ್ಲಗಳು ಬಿಡುಗಡೆ ಆಗ್ತಾ ಹೋಗುತ್ತೆ. ಆ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು ಕರಗದೇ ಇರತಕ್ಕಂಥ ರೂಪದಲ್ಲಿರುತ್ತೋ ಅವುಗಳು ಕರಗಿ ಬೆಳೆಗಳಿಗೆ ಲಭ್ಯ ಆಗೋ ರೂಪಕ್ಕೆ ಪರಿವರ್ತನೆ ಆಗುತ್ತೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ. ಮತ್ತು ಈ ಚಂಬೆ ಅಂತ ಏನು ಹೇಳಿದ್ವಲ್ಲ ನಾವು, ಆ ಒಂದು ಚಂಬೆ ಅಥವಾ ಡಯಾಂಚ ಅಂತ ಕರಿತೀವಿ. ಸೊ ಈ ರೀತಿಯಾದಂತಹ ಹಸಿರೆಲೆ ಗೊಬ್ಬರಗಳು ಯಾವಾಗ ನಾವು ನಿರಂತರವಾಗಿ ಮಣ್ಣಿಗೆ ಸೇರಿಸ್ತೀವೋ, ಮಣ್ಣಿನಲ್ಲಿ ಎಲ್ಲಿ ಲವಣಾಂಶಗಳು ಹೆಚ್ಚಿರುತ್ತೆ, ಸೋಡಿಯಂನಂತಹ ಲವಣಾಂಶಗಳು ಹೆಚ್ಚಿರುತ್ತೆ, ಆ ಸಂದರ್ಭದಲ್ಲಿ ಮಣ್ಣಿನ ಕಣರಚನೆ ಸರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಲವಣಾಂಶಗಳು ಹೆಚ್ಚಾಗಿ ಪೋಷಕಾಂಶಗಳು ಹೀರುವಿಕೆ ಬೆಳೆಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಅಂಥ ಮಣ್ಣುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಚೆಂಬೆಯಂತಹ ಹಸಿರೆಲೆ ಗೊಬ್ಬರಗಳನ್ನ ನಾವು ನಿರಂತರವಾಗಿ ಬೆಳೆದಾಗ ಆ ಮಣ್ಣಿನ ಒಂದು ಲವಣಾಂಶದ ಲೀಚಿಂಗ್ ಅಂತ ಹೇಳ್ತೀವಿ ನಾವು, ಅವುಗಳು ಮಣ್ಣಿನಿಂದ ಬಿಡುಗಡೆ ಆಗಿ ನೀರಿನಲ್ಲಿ ಕೊಚ್ಚೋ ರೀತಿಯಲ್ಲಿ ಆಗುತ್ತೆ. ಆವಾಗ ಮಣ್ಣಿನ ಒಂದು ಭೌತಿಕ ಗುಣಧರ್ಮ ಅಭಿವೃದ್ಧಿಯಾಗುತ್ತೆ. ಸೊ ಈ ಸಾಮಾನ್ಯವಾಗಿ ಎಲ್ಲಿ ಲವಣಾಂಶಗಳು, ಸೋಡಿಯಂನಂತಹ ಲವಣಾಂಶಗಳು ಹೆಚ್ಚಿರ್ತಕ್ಕಂಥ ಮಣ್ಣು ಏನಿರುತ್ತೆ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೀವಿ. ಸೊ ಅಂಥ ಮಣ್ಣುಗಳಲ್ಲಿ ಈ ಹಸಿರೆಲೆ ಗೊಬ್ಬರಗಳು ತುಂಬ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡುತ್ತೆ. ಜೊತೆಗೆ ನಮ್ಮ ಮಣ್ಣಿನ ಆಳವಾದ ಪದರಗಳಲ್ಲಿ ಏನು ಪೋಷಕಾಂಶಗಳು ಉಳಿದಿರುತ್ತೆ, ಬೆಳೆ ಮೇಲ್ಭಾಗ ಒಂದು ಬೇರಿನ ವಲಯ ಏನಿರುತ್ತೆ ಅಲ್ಲಿ ಮಾತ್ರ ಪೋಷಕಾಂಶಗಳ ಬೆಳವಣಿಗೆ ಆಗಿರೋದು ಉಪಯೋಗಿಸ್ಕೊಂಡಿರುತ್ತೆ. ಸೊ ಮಣ್ಣಿನ ಆಳವಾದ ಪದರದಲ್ಲಿ ಉಳಿದಿರ್ತಕ್ಕಂಥ ಪೋಷಕಾಂಶಗಳು ಏನಿರುತ್ತೋ ಅವುಗಳನ್ನು ಮಣ್ಣಿನ ಮೇಲ್ಪದರಕ್ಕೆ ತರಲಿಕ್ಕೆ ಈ ಒಂದು ಹಸಿರೆಲೆ ಗೊಬ್ಬರಗಳ ಬೇರುಗಳು ಸಹಾಯ ಮಾಡುತ್ತೆ. ಸೊ ಇದು ಒಂದು ಬಹಳ ಮುಖ್ಯವಾದಂಥ ಅನುಕೂಲ ಆಗುತ್ತೆ. ಮತ್ತೊಂದು, ನಾವು ಹಸಿರೆಲೆ ಗೊಬ್ಬರಗಳು ಏನು ಬೆಳಿತೀವಲ್ಲ ಅದನ್ನು ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ದ್ವಿದಳ ಧಾನ್ಯಗಳು. ಈ ದ್ವಿದಳ ಧಾನ್ಯ ಜಾತಿಗೆ ಸೇರಿದಂತಹ ಹಸಿರೆಲೆ ಗೊಬ್ಬರಗಳು ಏನಿದೆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಯಾವ ರೀತಿ ಅಂದರೆ ಬೇರುಗಳಲ್ಲಿರ್ತಕ್ಕಂಥ ಗಂಟುಗಳಲ್ಲಿ ರೈಸೋಬಿಯಂ ಅಂತಕ್ಕಂಥ ಒಂದು ಜೀವಾಣು ಇರುತ್ತೆ. ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಲಭ್ಯ ಮಾಡೋದರಲ್ಲಿ ಬಹಳಷ್ಟು ಅನುಕೂಲ ಮಾಡುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯೋದ್ರ ಮೂಲಕ ನಮಗೆ ಬೆಳೆಗಳಿಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನು ಪೂರೈಸಲಿಕ್ಕೆ ಹೆಚ್ಚಿನ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಸುಮಾರು ನಾವು 1 ಎಕರೆ ಪ್ರದೇಶದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಬೆಳೆಯೋದ್ರಿಂದ ಒಂದು ವರ್ಷದಲ್ಲಿ 60ರಿಂದ 100 kg ಸಾರಜನಕವನ್ನು ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ನಾವು ಏನು ಈ ಥರ ರಸಗೊಬ್ಬರಗಳ ಮೂಲಕ ಯೂರಿಯಾ ಅಥವಾ ಯಾವುದೇ ಸಾರಜನಕ ಇರತಕ್ಕಂಥ ಗೊಬ್ಬರಗಳ ಮೂಲಕ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಅದನ್ನು ನಾವು ಒಂದು ಕಡಿಮೆ ಅವಧಿನಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳ್ಕೊಳ್ಳೋದ್ರ ಮೂಲಕ ನಮ್ಮ ಮಣ್ಣಿಗೆ ಪೂರೈಸೋದನ್ನು ಮಾಡ್ಬೋದು. ಸೊ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ನಂಜುಂಡ ಸ್ವಾಮಿಗಳೇ, ತಾವು ಸಾವಯವ ಕೃಷಿಕರು ಹೇಳಿ ಸರ್. ಅಲ್ವೇ? ಹೌದು ಸರ್. ಈಗ ಬೀಜಾಮೃತ, ಜೀವಾಮೃತ ಅಂತೆಲ್ಲ ಹೇಳ್ತಿದ್ದೀರಿ. ಹೌದು ಸರ್. ಅಂದ್ರೆ ಮನೆಯಲ್ಲಿ ಹಸುಗಳು ಇರ್ಬೋದು ಸರ್? ನನ್ನ ಹತ್ರ ಹಸುಗಳಿಲ್ಲ. ನಾನು ನಮ್ಮ ಸ್ನೇಹಿತರ ಹತ್ರ ದೇಶಿ ಹಸುಗಳಿವೆ, ಅದರಿಂದ ತಂದು ನಾನು ಅದನ್ನು ಬಳಸ್ಕೊತಾ ಇದ್ದೀನಿ. ಇವಾಗ ನಾನು ಹಸುಗಳ ತರಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ಸರ್. ಆಯಿತು. ಈಗ ನೀವು ಹಟ್ಟಿ ಗೊಬ್ಬರನ ಮಣ್ಣಿಗೆ ಹಾಕಲ್ವಾ? ಅಂದರೆ ನಾವೇನು ಕಾಂಪೋಸ್ಟ್ ಅಂತೀವಲ್ಲ. ಹೌದು ಸರ್. ಕೊಟ್ಟಿಗೆ ಗೊಬ್ಬರ ಅಂತೀರಲ್ಲ, ಹಾಕ್ಬೋದು ಸರ್. ಬಟ್ ನನ್ನ ಹತ್ರ ಹಸುಗಳು ಇಲ್ಲೇ ಇರೋದ್ರಿಂದ ಅದನ್ನೇನು ಬಳಸಿಲ್ಲ ಸರ್. ನೀವು ನಿಮ್ಮ ಜಮೀನಿಗೆ ಹಟ್ಟಿ ಗೊಬ್ಬರ ಬಳಸಲ್ವಾ? ಖರೀದಿ ಮಾಡೋದ್ರು ಹಾಕಲ್ಲ? ಇಲ್ಲ ಸರ್, ಹಾಕಿಲ್ಲ ಸರ್. ಖರೀದಿ ಮಾಡೋ ಹಾಕೋ ದುಡ್ಡಿಗೆ ನಾನು ಯೋಚನೆ ಮಾಡ್ತಾ ಇರೋದು, ಈಗ ನಾನು ಒಂದು ಟ್ರ್ಯಾಕ್ಟ್ರ್ ಗೊಬ್ಬರ ಖರೀದಿ ಮಾಡಬೇಕಾದ್ರೆ ಇಲ್ಲ 3,000 ರೂಪಾಯಿ ಮೇಲಾಗುತ್ತೆ ಸರ್ ಅದು ತಗೊಂಬಂದು ಹಾಕೋರಿಗೆ. ಅದ್ರವರೆಗೆ ನಾನು ಮಲ್ಚಿಂಗು ಮತ್ತು ಹಸಿರೆಲೆ ಗೊಬ್ಬರಗಳನ್ನೇ ಬಳಸ್ತಾರೆ. ಅಷ್ಟು ಖರ್ಚಲ್ಲಿ ಇನ್ನೂ ಯೋಗ್ಯವಾದಂಥ ಗೊಬ್ಬರ ಅಲ್ಲಿ ಸಿಗುತ್ತೆ ಸರ್. ಕಾರಣ ಇಷ್ಟೇ ನಾನು ಹೇಳೋದು. ಈಗ ನಾವು ಹಟ್ಟಿ ಗೊಬ್ಬರ ಅಂತ ಏನು ಹೇಳ್ತೀರಿ, ಹಟ್ಟಿ ಗೊಬ್ಬರವನ್ನು ನಾವು ಭೂಮಿಗೆ ತಗೊಂಡೋದ ತಕ್ಷಣ ಭೂಮಿಗೆ ಸೇರಿಸಿ ಇಮಿಡಿಯೇಟಾಗಿ ಮಲ್ಚ್ ಮಾಡ್ಬೇಕು ಸರ್. ಅದನ್ನು ಭೂಮಿ ತೇವಾಂಶ ಕೊಟ್ಟು ತೇವಾಂಶದಿಂದ ಅದನ್ನು ಗೊಬ್ಬರ ಹರಡಬೇಕು. ನಮ್ಮಲ್ಲಿ ಹಲವು ರೈತರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ
ಗೊಬ್ಬರ ತಗೊಂಡೋಗಿ ಸಮ್ಮರಲ್ಲಿ ಫ್ರೀ ಇರ್ತದೆ, ತಗೊಂಡೋಗಿ ಜಮೀನು ಕೆಡಿಬಿಡ್ತಾರೆ. ಆ ಸಮ್ಮರ್ವರೆಗೂ ಒಣಗ್ತಾ ಇರ್ತದೆ. ಮಳೆ ಬಂದಾಗ ಹೋಗಿ ಚೆಲ್ಲಕ್ಕೆ ಹೋಗ್ತಾರೆ. ಅದಲ್ಲೆಲ್ಲ ಪೂರ್ತಿ ಜೀವಾಣುಗಳು ಇರೋದಿಲ್ಲ, ಏನೂ ಇರೋದಿಲ್ಲ, ಹೊರಟೋಗುತ್ತೆ. ಅದು ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ಆ ರೀತಿ ಆಗೋದು ಬೇಡ. ಜೀವಾಣುಗಳನ್ನೇ ತಯಾರು ಮಾಡಿ ನೀರಿನಂಶ ಇದ್ದಂಥ ಸಂದರ್ಭದಲ್ಲಿ ಭೂಮಿ ಕೊಟ್ಟಾಗ ಅಲ್ಲಿ ಏನು ಬರ್ತದೆ ನಾವು ಹಟ್ಟಿ ಗೊಬ್ಬರ ಇತರೆ ಗೊಬ್ಬರಗಳಿಂದ ಅದರ ಅಂಶ 10ರಷ್ಟು ಪಟ್ಟು ಈ ಒಂದು ಇದರಲ್ಲಿ ಸಿಗುತ್ತೆ ಸರ್. ಈಗ ಅಲ್ಲ, ಈಗ ಹಟ್ಟಿ ಗೊಬ್ಬರ ಹಾಕಿದಾಗ ಏನು ಪರಿಣಾಮ ಆಗುತ್ತೋ, ಹಸಿರೆಲೆ ಗೊಬ್ಬರ ಹಾಕಿದಾಗ ಏನು ಪರಿಣಾಮ ಆಗುತ್ತೋ, ಎರಡರಲ್ಲಿ ಯಾವುದು ಉತ್ತಮ ಅಂತ ತಮಗನ್ಸುತ್ತೆ ಸರ್? ಹಟ್ಟಿ ಗೊಬ್ಬರವನ್ನು ಕೊಟ್ಟದನ್ನು ಅದನ್ನು ಸಮರ್ಪಕವಾಗಿ ಭೂಮಿಗೆ ಸೇರಿಸಿದಾಗ ಅದು ಯೋಗ್ಯವಾದಂಥ ಆಗುತ್ತೆ ಸರ್, ಅದನ್ನು ಒಪ್ಕೋತೀನಿ ನಾನು. ಬಟ್ ಅದನ್ನು ಯಾವುದೋ ಸಂದರ್ಭದಲ್ಲಿ ತಗೊಂಡು ಭೂಮಿಗೆ ಹಾಕೋದು, ಅದನ್ನ ಯಾವುದೋ ಸಂದರ್ಭದಲ್ಲಿ ಮಲ್ಚ್ ಮಾಡಿದಾಗ ಅದು ಪ್ರಯೋಜನ ಇರಲ್ಲ ಸರ್. ಬಟ್ ಸಾವಯವ ಗೊಬ್ಬರಗಳನ್ನ ನಾವು ಆ ಬೆಳೆ ಮೇಲೆ ಈಗ ನಾವು ಬಳಸ್ತೀವಿ. ಈಗ ನಾನು ಭತ್ತ ಬೆಳೆದಿರ್ತೀನಿ, ಅಲ್ಲೇ ತಯಾರು ಮಾಡಿ ಅಲ್ಲೇ ಸ್ಪ್ರೇ ಕೊಡ್ತೀನಿ. ಅದು ಗಿಡನ ಬೆಳವಣಿಗೆಗೆ ಮತ್ತು ಗಿಡನ ಅಭಿವೃದ್ಧಿಗೆ, ಭೂಮಿಯ ಅಭಿವೃದ್ಧಿಗೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಈಗ ಜೀವಾಮೃತ ತಯಾರು ಮಾಡ್ತೀನಿ, ಗೋಕೃಪಾಮೃತನ ತಯಾರು ಮಾಡಿ ಸ್ಪ್ರೇ ಮುಖಾಂತರ ಕೊಡ್ತೀನಿ ಸರ್. ಅದನ್ನು ಗಿಡುವಿನ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಸರ್. ಅಟ್ ಪ್ರೆಸೆಂಟ್ ಅದು ಯಾವ್ದು ಬೇಕೋ ಅದನ್ನು ಬಳಸ್ಕೊತಾ ಇರ್ತದೆ. ಕೆಳಗಡೆ ಬಿದ್ದದೆಲ್ಲ ಭೂಮಿಗೆ ಅದು ಭೂಮಿ ಫಲವತ್ತತೆ ಆಗುತ್ತೆ. ಅಂದರೆ ಹಸಿರೆಲೆ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರ ಎರಡೂ ಒಂದೇ ಪರಿಣಾಮ ಇರುತ್ತಾ? ಇರುತ್ತೆ ಸರ್, ಇಲ್ಲ ಒಂದೇ ಇರುತ್ತೆ ಸರ್. ನಾವು ಹಸಿರೆಲೆ ಗೊಬ್ಬರ ತಯಾರು ಮಾಡೋದನ್ನು ಹಟ್ಟಿ ಗೊಬ್ಬರವನ್ನು ಬಳಸ್ಕೊಂಡೆ. ಅಂದರೆ ಹಟ್ಟಿ ಗೊಬ್ಬರವನ್ನು ನಾವು ಟ್ರ್ಯಾಕ್ಟರ್ ಗಟ್ಟಲೆ ಬಳಸ್ತೀವಿ, ಹೆಚ್ಚುವರೆಗೆ ಅದರ ಫಲಿತಾಂಶ ತುಂಬ ಕಡಿಮೆ ಇರ್ತದೆ. ಈಗ ನಾವು ಒಂದು ಹಸಿರೆಲೆ ಗೊಬ್ಬರ ಮತ್ತು ಇದನ್ನು ತಯಾರು ಮಾಡಬೇಕಾದ್ರೆ ಪ್ರಕೃತಿಲಿರ್ತಕ್ಕಂಥ ಸೊಪ್ಪುಗಳು ಮತ್ತು ಹಸುವಿನ ಗಂಜಲ, ಹಸುವಿನ ಸಗಣಿ ಕಲ್ಪ ಪ್ರಮಾಣದಲ್ಲಿ ಹಾಕೊಂಡು ಅದನ್ನು ಜಾಸ್ತಿ ಮಾಡ್ತೀವಿ ಸರ್. ಈಗ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶದ ಅಗತ್ಯ ಜಾಸ್ತಿ. ಹೌದು ಸರ್. ಸಾವಯವ ಕೃಷಿಯಿಂದ ಅದನ್ನು ಪೂರೈಕೆ ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲೋ ಒಂದು ಕಡೆ ನಾವು ರಾಸಾಯನಿಕನ ಬಳಸಬೇಕು ಅನ್ನೋ ಒಂದು ವಾದನೂ ಇದೆ. ಸತ್ಯ ಕೇಳ್ಕೊಳ್ಳಿ ನಂಜುಂಡಸ್ವಾಮಿ. ಈಗ ತಾವು ಭತ್ತದ ಬೆಳೆಗಾರರು ಅಲ್ವೇ? ಈಗ ರಾಸಾಯನಿಕ ಹಾಕಿ ಏನು ಭತ್ತದ ಇಳುವರಿ ತಗೋತಾ ಇದ್ದಾರೋ ಅಷ್ಟೇ ಇಳುವರಿ ನಿಮಗೆ ಬರ್ತಾ ಇದೆಯಾ, ಅಥವಾ ತಮಗನ್ಸುತ್ತೆ ಸಾವಯವ ಕೃಷಿ ಈ ಹಸಿರೆಳೆ ಗೊಬ್ಬರದಿಂದ ಆ ಪೋಷಕಾಂಶಗಳನ್ನು ಆ ಬೆಳೆಯ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಮಾಡ್ಬೋದು ಅಂತ? ಸಾವಯವ ಕೃಷಿಯಿಂದ ಅಗತ್ಯಕ್ಕೆ ತಕ್ಕಂಥ ಪೋಷಕಾಂಶಗಳನ್ನು ಅಭಿವೃದ್ಧಿ ಕೊಡ್ಬೋದು ಸರ್, ಸಮಸ್ಯೆ ಇಲ್ಲ. ಅದು ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ ಅದಕ್ಕೆ. ಯಾಕೆ ಅಂದರೆ ರಾಸಾಯನಿಕವನ್ನು ಬಳಸಿದಂಥ ಭೂಮಿಗಳಿಗೂ ಸಾವಯವದಲ್ಲಿ ಕೊಟ್ಟಿರ್ತಕ್ಕಂಥ ಭೂಮಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಪಕ್ಕದಲ್ಲಿ 2-3 ಗದ್ದೆ ಯಾರವ್ರ ಗದ್ದೆಯವ್ರು ಮಾಡಿರ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಕಡೆ ಅವ್ರು ರಾಸಾಯನಿಕ ಕೊಟ್ಟರೆ ಇನ್ನೊಂದು ಕಡೆ ಕೆಂಪು ಬಂದಿರ್ತಾರೆ ಭೂಮಿ. ಅವ್ರ ಭೂಮಿಯ ಗುಣಮಟ್ಟ, ಬೆಳೆಯ ಗುಣಮಟ್ಟವನ್ನು ನೋಡಿದ್ರೆ ಅವ್ರ ಭೂಮಿಗಳಲ್ಲಿ ಒಂದೊಂದು ಪ್ರಾಬ್ಲಮ್ ಕಾಣ್ತಾ ಇರ್ತದೆ. ಬಟ್ ನಾನು ಮಾಡಿರ್ತಕ್ಕಂಥ ವ್ಯವಸಾಯದಲ್ಲಿ ನನ್ನ ಭೂಮಿಯ ಎಲ್ಲ ಭಾಗಗಳನ್ನು ನೋಡಿದ್ರೆ ಒಂದೇ ಗುಣಮಟ್ಟ ಇರುತ್ತೆ ಸರ್ ಅದು. ಮತ್ತು ನಮ್ಮ ಎಲೆಗಳನ್ನು ನೋಡಿದ್ರೆ ಕಾಂಡ ಮಟ್ಟದಿಂದ ಹಿಡಿದು ಕೊನೆ ಮಟ್ಟದವರೆಗೂ, ಬೆಳೆಯ ಕೊನೆ ದಿನಗಳವರೆಗೂ ಅದ್ರ ಗುಣಮಟ್ಟವನ್ನು ಹಂಗೆ ಕಾಪಾಡ್ಕೊಂಡಿದ್ದಾಗ ನಾನು ಹೇಳಬೇಕಾಗುತ್ತೆ ಹಸಿರೆಲೆ ಗೊಬ್ಬರದಿಂದ ಆಗಿರ್ತಕ್ಕಂಥ ಪರಿಣಾಮ ಇದು, ಅದು ರಾಸಾಯನಿಕದಿಂದ ಆಗಿರ್ತಕ್ಕಂಥದ್ದಿಲ್ಲ. ಎರಡನೇದಾಗಿ ರಾಸಾಯನಿಕವನ್ನು ಬಳಸ್ತಾ ಹೋದಾಗ ರೋಗದ ಫಲಿತಾಂಶ ಜಾಸ್ತಿ ಆಗುತ್ತೆ, ರೋಗ ಬೀಳ್ತಕ್ಕಂಥ ಅಂಶಗಳು ಜಾಸ್ತಿ ಆಗುತ್ತೆ. ಕಾರಣ ಯಾಕಂದರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ನಿರ್ವಹಣೆ ಇರೋದಿಲ್ಲ. ಬಟ್ ಇದನ್ನು ಮಾಡಿದಾಗ ಇದು ಪೂರ್ತಿ ತಾನೇ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇದು ಯಾವುದೇ ರೀತಿ ಬೆಳೆಯೋಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲ, ಹಸಿರೆಲೆ ಗೊಬ್ಬರ ಹಾಕೋದು ಮಣ್ಣಿಗೆ ಸರ್, ಬೆಳೆಗೆ ಬರೋ ರೋಗನ ಅದನ್ನ ಹೆಂಗೆ ಹತೋಟಿ ಮಾಡಿ ಸರ್? ಭೂಮಿ ಗುಣಮಟ್ಟ ಜಾಸ್ತಿ ಆಗುತ್ತಲ್ಲ ಸರ್. ಭೂಮಿ ಗುಣಮಟ್ಟ ಜಾಸ್ತಿ ಆದಲ್ಲೇ ಬೆಳೆ ಗುಣಮಟ್ಟ ಜಾಸ್ತಿ ಆಗುತ್ತೆ. ಬೆಳೆ ಅದನ್ನು ನಿರ್ವಹಣೆ ಮಾಡುತ್ತೆ. ರೋಗನ ಟಚ್ ಮಾಡೋಕ್ಕೆ ಬೆಳೆಗೆ ಅವಕಾಶನೇ ಕೊಡೋದಿಲ್ಲ. ಯಾಕಂದರೆ ಅದರಲ್ಲಿ ಅದ್ರದ್ದು ಅಂಶಗಳು ಏನು ಎಲೆ ಅಂಶ ಅದು ನಾವು ಕೊಳಿಸಿರ್ತೀವಲ್ಲ, ಅದೆಲ್ಲ ಬೆಳೆ ಮೇಲೆ ತಾನೇ ಪರಿಣಾಮ ಬೀರುತ್ತೆ ಸರ್. ಆಗ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆ ರೋಗ ನಿರೋಧಕ ಜಾಸ್ತಿ ಆದಾಗ ಯಾವುದೇ ರೋಗ ಬೆಳೆಗೆ ಟಚ್ ಆಗೋಕ್ಕೆ ಅವಕಾಶ ಇರಲ್ಲ. ಇಳುವರಿ ಬಗ್ಗೆ ಹೇಳಿ. ಇಳುವರಿ ಕಡಿಮೆನೇ ಆಗ್ಬೋದು ಸರ್. ನಾವು ಇಳುವರಿ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ಅವರು 30 ಕ್ವಿಂಟಲ್ ಬೆಳೀತಾ ಇದ್ದಾರೆ, 15 ಕ್ವಿಂಟಲ್ ಬೆಳೀತಾ ಇದ್ದೀವಿ. ಮತ್ತೆ ಕಮ್ಮಿ ಆಗ್ಬಿಡ್ತಲ್ಲ ಅರ್ಧಕ್ಕರ್ಧ. ಆದರೆ ಅದನ್ನ ಇದು ಬೆಲೆ ಇದೆಯಲ್ಲ ಸರ್, ಅದು ಏನು ಬೆಲೆ? ಇವತ್ತು ಮಾರ್ಕೆಟಿಂಗ್ ಬೆಲೆ ಇದೆಯಲ್ಲ. ಇವತ್ತು ನಾವು ಹೋದ ಸರಿ 15 ಕ್ವಿಂಟಲ್ ರಾಜಮುಳಿ ಬೆಳೆದಿದ್ದೀನಿ, ಗನ್ಸಾಲೆ ಬೆಳೆದಿದ್ದೀನಿ, ಕಾಲ್ಬಾತಿ ಬೆಳೆದಿದ್ದೀನಿ, ದೇಶೀಯ ತಳಿಗಳು ಒಂದು 8 ತಳಿ ಬೆಳೆದಿಟ್ಟಿದ್ದೀನಿ, ಬಿತ್ತನೆಗಳಿಗೆಲ್ಲ ಕೊಟ್ಟಿದ್ದೀನಿ. ಅದ್ರ ಬೆಲೆ ಬಂದು ಇವತ್ತು 1 kg 100 ರೂಪಾಯಿಗೆ ಬಿತ್ತನೆ ಕೊಟ್ಟಿದ್ದೀನಿ ಸರ್. ನಾನು ಈಗಿರ್ತಕ್ಕಂಥ ಬಿತ್ತನೆಗಳು 25 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಕೊಟ್ಟಿರ್ತಾರೆ. ನಾನು 100 ರೂಪಾಯಿ ಬಿತ್ತನೆ ಕೊಟ್ಟಿದ್ದೀನಿ. ಕಾಲ್ಬಾತಿನ 100 ರೂಪಾಯಿ ಕೊಟ್ಟಿದ್ದೀನಿ. ರಾಜಮುಡಿ ಅಕ್ಕಿನ 120 ರೂಪಾಯಿ ಕೊಡ್ತಾ ಇದ್ದೀನಿ ಬೆಳೆದು. ಅದಕ್ಕಿಂತ 2 ಲಾಭ ಇದೆ. ವ್ಯವಸಾಯದ ಖರ್ಚು ಕಡಿಮೆ ಬರ್ತದೆ. ಬಟ್ ನಾನು ಭೂಮಿ ಗುಣಮಟ್ಟ ಕಾಪಾಡ್ಕೊಂಡಿದ್ದೀನಿ. ಬೇಡಿಕೆ ಜಾಸ್ತಿ ಇರ್ತದೆ. ಇವತ್ತು ನಾನು ಎಲ್ಲೂ ಸಂತೆಯಲ್ಲಿ ಅಥವಾ ದಳ್ಳಾಳಿಗಳ ಮುಂದೆ ತಗೊಂಡೋಗಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಮುಂದಕ್ಕೆ ಯಾರೋ ಬರ್ತಾ ಇದ್ದಾರೆ. ನನ್ನ ಹತ್ರ ಅಕ್ಕಿ ಇದೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ರಾಜಮುಡಿ ಆರ್ಗ್ಯಾನಿಕಲ್ಲಿ ಬೆಳೆದಿದ್ದಾರೆ ಅಂತಲ್ಲ, ನಮ್ಗೆ 10 kg ಕೊಡಿ, 50 kg ಕೊಡಿ, 25 kg ಕೊಡಿ ಈ ಥರ ಕೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೇರವಾಗಿ ನಾನೇ ಮಾರಾಟ ಮಾಡೋದು, ನಾನೇ ಮಾರ್ಕೆಟ್ ಮಾಡೋ ಅಂತ ಒಂದು ಹೋಗ್ಬೇಕು. ಜೊತೆಗೆ ನಾನು ಬೆಳೆದಿರ್ತಕ್ಕಂಥದ್ದು ಬರೀ ಆಹಾರವಾಗಿ ಬೆಳೆದಿದ್ರು ಅದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಆಹಾರಗಳನ್ನ ಬೆಳೆದಿರೋದ್ರಿಂದ ಅದ್ರ ಗುಣಮಟ್ಟ ಜಾಸ್ತಿ ಆಗುತ್ತೆ ಸರ್. ಅಲ್ಲ, ಭತ್ತದ ಸರಿ ಈಗ ಬೇರೆ ಬೆಳೆನೂ ಬೆಳೀತಿರಲ್ಲ ತಾವು? ಕಬ್ಬು ಬೆಳೀತಾ ಇದ್ದೀವಿ ಸರ್. ಈ ಸರಿಯಿಂದ ನಾವು ಆರ್ಗ್ಯಾನಿಕಲ್ ಅದನ್ನು ಬೆಳಿಬೇಕು ಮತ್ತು ಅದನ್ನು ಜ್ಯೂಸ್ ಮಾರಾಟ ಮಾಡಬೇಕು ಅನ್ನೋದು ಒಂದು ಐಡಿಯಾ ನಮ್ಮ ತಲೆಯಲ್ಲಿದೆ ಸರ್. ಇಲ್ಲಿವರೆಗೂ ಕಬ್ಬನ್ನು ನೀವು ರಾಸಾಯನಿಕದಲ್ಲಿದ್ದು ಸರ್. ಈ ಕಬ್ಬನ್ನ ಕಡಿಮೆ ಮಾಡ್ಕೊಂಡು ನಾವು ಆರ್ಗ್ಯಾನಿಕ್ ತಗೊಂಡ್ಬರ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀವಿ ಸರ್. ಒಂದು ಸ್ವಲ್ಪ ಹೋಗಿ ತಗೊಂಡೋಗ್ಬೇಕು ಅಂತ. ಯಾಕಂದರೆ ಒಂದೊಂದು ಪ್ರಯತ್ನ ಒಂದೊಂದು ಹಂತವಾಗಿ ನೋಡಬೇಕು. ಪ್ರಾರಂಭದಲ್ಲೇ ಮಾಡೋಕ್ಕೆ ಕೃಷಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ಹೇಳಿ ಶ್ರುತಿ ಅವರೇ, ಈಗ ಏನು ನಾವು ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಬಳಕೆ ಮಾಡೋದ್ರಿಂದ ಬೆಳೆಗೆ ಬರುವಂತಹ ಕೀಟ ರೋಗಗಳು ಯಾವ ರೀತಿ ಹತೋಟಿ ಆಗ್ಬೋದು ಅಂತ ತಮಗನ್ಸುತ್ತೆ?
ಬೆಳೆಗೆ ಬರ್ತಕ್ಕಂಥ ಕೀಟ ರೋಗ ಹತೋಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳೀತಕ್ಕಂಥ ಮಣ್ಣು ಸತ್ವಯುತವಾಗಿದ್ದಾಗ ಒಂದು ಬೆಳೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಮೈಗೂಡಿಸ್ಕೊಂಡು ಬೆಳಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗೋದ್ರಿಂದ ಅದಕ್ಕೆ ಪೋಷಕಾಂಶಗಳ ಲಭ್ಯತೆ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ. ಸೊ ಅದರಿಂದ ಸದೃಢವಾಗಿ ಬೆಳೆಯನ್ನು ಬೆಳ್ಕೋಬೋದು. ಸಾವಯವ ಕೃಷಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ರೈತರು ಒಟ್ಟಾರೆ ಅವರ ಬೆಳೆಗಳಿಗೆ ಏನು ನಾವು ರಾಸಾಯನಿಕಗಳ ಮೂಲಕ ಶಿಫಾರಸು ಮಾಡಿದಂಥ ಪೋಷಕಾಂಶಗಳನ್ನ ಪೂರೈಸ್ಬೋದು ಅಂತ ಏನು ಹೇಳ್ತೀವಲ್ಲ, ಆ ಪೋಷಕಾಂಶಗಳಲ್ಲಿ ನಾವು NPK ಪೂರೈಸ್ತಕ್ಕಂಥ ಗೊಬ್ಬರಗಳನ್ನ ಹೇಳ್ತೀವಿ, ಅಥವಾ ಲಘು ಪೋಷಕಾಂಶಗಳನ್ನು ಪೂರೈಸ್ತಕ್ಕಂಥ ಗೊಬ್ಬರಗಳನ್ನ ಹೇಳ್ತೀವಿ. ಸೊ ಇವುಗಳಲ್ಲಿ ನಾವು ನೋಡಿದಾಗ ಒಟ್ಟಾರೆ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಜಾಸ್ತಿ ಮಾಡ್ತಕ್ಕಂಥ ಯಾವುದೇ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಅದನ್ನು ಮಣ್ಣಿಗೆ ಸೇರಿಸಿದಾಗ ಹಲವಾರು ರೂಪಗಳಲ್ಲಿ, ಅಂದರೆ ಹಲವಾರು ಪ್ರಮಾಣದಲ್ಲಿ, ಇಂತಿಷ್ಟೇ ಅಂತ ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ, ಹಲವಾರು ಪ್ರಮಾಣದಲ್ಲಿ ಬೇರೆ ರೀತಿಯಾದಂತಹ ಪೋಷಕಾಂಶಗಳು, ಲಘು ಪೋಷಕಾಂಶಗಳಾಗಿರ್ಬೋದು, ಮುಖ್ಯ ಪೋಷಕಾಂಶಗಳಾಗಿರ್ಬೋದು, ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು, ಇವೆಲ್ಲವನ್ನು ಪೂರೈಸಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಅಂದರೆ ಬೆಳೆ ರೋಗ ನಿರೋಧಕ ಶಕ್ತಿಯನ್ನು ಇಟ್ಕೊಂಡು ಬೆಳೆಯೋದ್ರಿಂದ ಕೀಟ ರೋಗಗಳೇ ಬರಲ್ಲ ಅಂತ ನೀವು ಹೇಳೋದು. ಹತೋಟಿ ಮಾಡೋ ಪ್ರಯತ್ನನೇ ಮಾಡೋ ಅಗತ್ಯ ಇಲ್ಲ ಅಂತ. ಮಾಡಬೇಕು, ಆದರೆ ಪ್ರಮಾಣ ಕಡಿಮೆ ಆಗುತ್ತೆ. ಆಯಿತು ಸರ್, ಈಗ ಏನೋ ಬಂತಪ್ಪ ಹುಳ ಕೀಟ, ಅದನ್ನ ಹೆಂಗೆ ಹತೋಟಿ ಮಾಡ್ತೀರಿ ಸರ್? ನಾವು ಅದರಿಂದ ನಾವೇ ಕೃತಕವಾದಂಥ ಔಷಧಿಗಳನ್ನ ತಯಾರು ಮಾಡ್ಕೋತೀವಿ ಸರ್. ಏನು ಔಷಧಿ ಮಾಡ್ತೀರಿ? ಈಗ ನಾವು ಪ್ರಾರಂಭದಲ್ಲಿ ಭತ್ತದ ನಾಟಿ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ದೇಶಿ ಹಸುವಿನ ಗಂಜಲವನ್ನು ಬೆಳೆಯಲ್ಲಿ 2 ರಿಂದ 3 ಸಾರಿ ಸ್ಪ್ರೇ ಕೊಡ್ತೀವಿ ಸರ್. ಅದು ಒಂದು ಭೂಮಿಗೆ ಗೊಬ್ಬರನಾಗೂ ಪರಿವರ್ತನೆ ಆಗುತ್ತೆ, ಗೆಳೆಗೆ ಔಷಧಿಯಾಗೂ ಪರಿವರ್ತನೆ ಆಗುತ್ತದೆ. ಜೊತೆಗೆ ಹೆಚ್ಚಿನ ಕೀಟಬಾಧೆಗಳು ಬಂದಾಗ ಈ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವುಗಳನ್ನ ಪೇಸ್ಟ್ ಮಾಡಿ ಅದನ್ನ ಶುದ್ಧೀಕರಿಸ್ಕೊಂಡು ಅವುಗಳನ್ನ 1 ಲೀಟ್ರಲ್ಲಿ 1 ಕ್ಯಾನ್ಗೆ 2 ಲೀಟ್ರ್ನಷ್ಟು ಹಾಕೊಂಡು ಅದರ ಆ ರೋಗಕ್ಕೆ ಅನುಗುಣವಾಗಿ ಅದನ್ನು ಸ್ಪ್ರೇ ಕೊಡ್ತೀವಿ ಸರ್ ಒಂದು ಕಡೆ. ಇನ್ನೊಂದು ಕಡೆ ಯಾವ ನಮ್ಮಲ್ಲಿರ್ತಕ್ಕಂಥ ಕಹಿ ಏನಿದೆ, ಬೇವು, ಎಕ್ಕ, ಈ ಸೊಪ್ಪುಗಳು ಏನಿದೆ, ಆ ಒಂದು ಇಸಪ್ರಾಜಿ, ಈ ಒಂದು 5 ಸೊಪ್ಪುಗಳನ್ನು ಪೂರ್ತಿ ಅದನ್ನು ಗಂಜಲ ಮತ್ತು ಅವುಗಳ ಜೊತೆ ಕೊಳಿಸಿ ಅವುಗಳನ್ನ ಮತ್ತೆ ಶುದ್ಧೀಕರಿಸ್ಕೊಂಡು ಅವುಗಳನ್ನ ಸ್ಪ್ರೇ ಮಾಡ್ತೀವಿ ಸರ್. ಅದನ್ನ ಅವುಗಳ ಜೊತೆಗೆ ಅದು ಪೂರ್ತಿ ಏನಿದೆ ಆ ಎಲ್ಲ ರೋಗಗಳಿಗೂ ಅದು ಔಷಧಿಯಾಗಿರುತ್ತೆ ಸರ್ ಅದು. ಓಕೆ, ಅಂದರೆ ಈಗ ನೀವು ದ್ವಿದಳ ಧಾನ್ಯದ ಬೆಳೆ ಎಲ್ಲ ಬೆಳಿತೀರಲ್ಲ? ಹೌದು ಸರ್. ಉದ್ದು ಎಲ್ಲ ಹೇಳಿದ್ರಿ, ಅದ್ರ ಜೊತೆಗೆ ಸಾಲು ಬಿಡ್ತೀನಿ ಅಂತಂದ್ರೆ ಹಸಿರೆಲೆ ಗೊಬ್ಬರ. ಇನ್ನು ಯಾವ್ಯಾವ ರೀತಿ ಹಸಿರೆಲೆ ಗೊಬ್ಬರನ ಬಳಕೆ ಮಾಡಬಹುದು ಅಂತೀರಿ ಸರ್? ಈಗ ಹಸಿರೆಲೆ ಗೊಬ್ಬರ ಯಾವ ಥರ ಬಳಸಿ, ಈಗ ಅಲಸಂದೆ ಇದೆ, ಉದ್ದಿದೆ, ಈಗ ಈ ಬೆಳೆಗಳನ್ನು ನಾವು ಬೆಳೆ ಬೇಕು ಅಂತ ತಗೊಂಡ್ರೆ ತಗೋಬೋದು, ಇಲ್ಲಾಂದ್ರೆ ಪೂರ್ತಿ ಮಲ್ಚಿಂಗ್ ಮಾಡ್ಬೋದು. ಅಲ್ಲ, ಮಲ್ಚಿಂಗ್ ಸರಿ, ಇನ್ನು ಯಾವ್ಯಾವ ರೀತಿ ಬಳಸ್ತಾರೆ ಸರ್? ನಾವೀಗ ಅದನ್ನ ಈಗ ಕೆಲವರು ಹೊದಿಕೆಯಾಗಿ ಬೆಳೀತಾರೆ ತೋಟದಲ್ಲಿ, ಹೊದಿಕೆಯಾಗಿ ಬೆಳೆಸ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತಾರೆ, ಹುರುಳಿನ ಥರ ಬಳಕೆ ಮಾಡ್ಬೋದು ಸರ್. ಅದನ್ನ ಈಗ ಕಬ್ಬು ಒಳಗಡೆನೂ ಎಷ್ಟೋ ಜನ ನಾನೇ ಮಾಡಿದ್ದೀನಿ ಸರ್. ಅದನ್ನ ನಾನೇ 6 ಅಡಿ ಸಾಲು ಕಬ್ಬು ಹಾಕ್ಬಿಟ್ಟು ಮಧ್ಯದಲ್ಲಿ ಚಂಬಿ ಹಾಕ್ಬಿಟ್ಟು ಅದನ್ನ ಬೆಳೆಸಿ ಮತ್ತೆ ಅದನ್ನ ತೆಗೆದು ಕಬ್ಬಿಗೆ ಮಲ್ಚ್ ಮಾಡಿ ಬೆಳೆದಿದ್ದೀವಿ ಸರ್. ಅದನ್ನು ಮಾಡ್ಬೋದು. ಆಯ್ತು, ಮಾಡಿದ್ದೀನಿ ಸರ್. ಅದನ್ನ ಅಲ್ಲ, ಈ ಕಳೆ ಹತೋಟಿಗೆ ಅಂತ ಹಸಿರೆಲೆ ಬಳಸ್ತಾರೆ, ಆಮೇಲೆ ಬೇರೆ ಬೇರೆ ಉದ್ದೇಶಕ್ಕೂ ಹಸಿರೆಲೆ ಗೊಬ್ಬರನ ಬೆಳೀತಾರೆ ಅಲ್ವಾ? ನೀವು ಯಾವ್ಯಾವ್ದಕ್ಕೆ ಬೆಳೆದಿದ್ದೀರಿ ಅಂತ ಕೇಳಿ ಸರ್. ಈಗ ನಾನು ಜಾಸ್ತಿ ಬೆಳೆದ್ರೆ ಕಬ್ಬು, ಭತ್ತ, ಬಾಳೆ. ಆಯ್ತು, ಬಾಳೆನಲ್ಲಿ ಏನು ಯಾವ ರೀತಿ ಬಳಸ್ತಾರೆ ಸರ್? ಈಗ ಬಾಳೆ 6 ಅಡಿಯಿಂದ 6 ಅಡಿಗೆ ಅಂತರ ಬೆಳೆಗೆ ಸಾಲ ಹಾಕ್ಬಿಟ್ಟು ಒಳಗಡೆ ಇಟ್ಬಿಡ್ತೀವಲ್ಲ ಸರ್. ಅದು ಸುಮಾರು ಒಂದು 4 ರಿಂದ 5 ಅಡಿ ಬಂದ ಸಂದರ್ಭದಲ್ಲಿ ಹೂ ಬಿಡೋ ಅಂತ ಹಂತಕ್ಕೆ ಬಂದಾಗ ಅದನ್ನ ಟಿಲ್ಲರ್ ಮುಖಾಂತರ ಆಗಲಿ ಅಥವಾ ಮ್ಯಾನ್ಯುವಲ್ ಮಾನವಶ್ರಮದಿಂದಾಗಲಿ ಅದನ್ನು ತೆಗೆದು ಬಾಳೆ ಕಟ್ಟೆಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಮಣ್ಣ 1-2 ಗೊಬ್ಬರಗಳು ಕೊಡ್ತಕ್ಕಂಥದ್ದು, ಮತ್ತು ಭೂಮಿ ಗುಣಮಟ್ಟ ಕಳ್ಕೊಳ್ಳೋದು, ಭೂಮಿಲಿ ರೋಗ ಏನು ಇದರಿಂದ ರೂಟಿಂದ ಅಂದರೆ ಬೇರಿನಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡುತ್ತೆ ಸರ್. ಅದು ಭೂಮಿ ಫಲವತ್ತತೆಯನ್ನು ಕಾಪಾಡಿದಾಗ ಅದ್ರಲ್ಲಿ ಬರ್ತಕ್ಕಂಥ ರೂಟ್ ಅಂಶದಿಂದ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡುತ್ತೆ ಅದು. ಆ ರೀತಿನೂ ಒಂದೇ ಸರಿನ ಮಾಡೋದು ಬಾಳೆ, ಯಾಕೆ ಅಂದ್ರೆ 1 ವರ್ಷದವರೆಗೂ ಒಂದು ಸರಿ ಸರ್. ಅದಾದ್ಮೇಲೆ ಆಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಇಲ್ಲ ಸರ್, ಬಾಳೆ ಒಳಗಡೆ 2-3 ಸರಿ ಮಾಡೋಕ್ಕಾಗಲ್ಲ. ಕಾರಣ ಯಾಕಂದ್ರೆ ಅದು ಬೇರೆ ಅಂಶ ಬರೋದ್ರಿಂದ ಅದಕ್ಕೆ ಮತ್ತೆ ನಾವು ಒಂದು 4 ತಿಂಗಳು 5 ಒಳಗಡೆ ವ್ಯವಸಾಯ ನಿಲ್ಲಿಸ್ಬೇಕು ಸರ್. ಅದ್ರ ಮೇಲೆ ಆಯಿತು ಅಂದರೆ ಅದು ಬೇರಿಂದನೇ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ವ್ಯವಸಾಯ ಮಾಡೋಕ್ಕೆ ಹೋದರೆ ಅದು ರೂಟ್ ಯಾವಾಗ ಪ್ರಾರಂಭ ಆಗುತ್ತೆ ಹೆಚ್ಚಿನ ಜೊತೆ ಬಿಡೋದಕ್ಕೆ, ಆ ಹಂತದ ಮೇಲೆ ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಸರ್. ಅದನ್ನ ಬೆಡ್ ಎತ್ತಿದ ಮೇಲೆ ಮತ್ತೆ ಅದು ವ್ಯವಸಾಯ ಮಾಡಬಾರ್ದು. ಅಷ್ಟಿಗೆ ನಿರಳಗಟ್ಬಿಟ್ಟಾಗ ಅದು ಸಮಸ್ಯೆನೇ ಬರಲ್ಲ ಸರ್. ಕಳೆ ಬರೋ ಅಂಥ ಸಮಸ್ಯೆ ಬರಲ್ಲ. ಅಲ್ಪ ಸ್ವಲ್ಪ ಬಂದರೆ ಅದನ್ನು ನಾವು ಮ್ಯಾನ್ಯುವಲ್ ಮಾಡ್ಕೋಬೇಕಾಗುತ್ತೆ ಸರ್. ಹೊದಿಕೆಯಾಗಿ ಏನಾದರೂ ಬಳಸ್ತೀರಾ ನೀವು? ಕಬ್ಬು ಮಾತ್ರ ಅದನ್ನು ಹೊದಿಕೆಯಾಗಿ ಇರ್ತಕ್ಕಂಥದ್ದನ್ನು ಬಳಸಿದ್ದೀವಿ ಸರ್. ನಾವು ಅಂದರೆ ನಾವು ಕಬ್ಬು ಕಟಾವು ಮಾಡ್ತೀವಲ್ಲ, ಅಲ್ಲಿ ಬರ್ತಕ್ಕಂಥ ಯಾವುದೇ ಥರ ನಾನು ಸುಮಾರು ಒಂದು 20 ವರ್ಷದಿಂದನೂ ಅದನ್ನು ಬೆಂಕಿ ಸುಡೋದು ಮಾಡೋದು ಏನು ಮಾಡಲ್ಲ ಸರ್. ಅದನ್ನ ಅದು ಹಂಗೆ 3 ವರ್ಷ 4 ವರ್ಷ ಎಷ್ಟು ದಿವಸ ಬೆಳಿತೀವಿ ಅಲ್ಲಿವರೆಗೂ ಹಂಗೆ ಹೊದಿಕೆಯಾಗಿ ಇರ್ತದೆ ಅದು. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಣ ತ್ಯಾಜ್ಯವನ್ನು ಬಳಕೆ ಮಾಡ್ತೀವಿ ಇಲ್ವಾ ನಂಜುಂಡಸ್ವಾಮಿಗಳೇ? ಈಗ ಹಸಿರೆಲೆ ಗೊಬ್ಬರ ಏನು ಪರಿಣಾಮ ಮಾಡುತ್ತೆ,
ಅದೇ ಪರಿಣಾಮವನ್ನು ಒಣ ತ್ಯಾಜ್ಯಗಳ ಹೊದಿಕೆ ಕೊಟ್ಟಾಗಲೂ ಮಾಡುತ್ತೆ ಸರ್, ಮಾಡುತ್ತೆ ಸರ್. ನಿಮ್ಮ ಅನುಭವ ಹೇಳಿ. ನನ್ನ ಅನುಭವದ ಪ್ರಕಾರ ಈಗ ಕಬ್ಬಲ್ಲಿ ನಾವು ಪೂರ್ತಿ ಭೂಮಿಗೆ ತರಗನ್ನ ಬಿಟ್ಟಿರ್ತೀವಿ ಸರ್, ಅದು ಹಚ್ಚಾಯಿಸ್ತೀವಿ ಸರ್. ಅದು ಅದೇನಾಗುತ್ತೆ ಅಂದರೆ ಭೂಮಿ ನಾವು ಈಗ ನೀರು ಕೊಡ್ತೀವಿ ಭೂಮಿಗೆ, ತರಗ ಬಿಟ್ಟ ಮೇಲೆ ನೀರು ಕೊಡ್ತೀವಿ. ಒಂದು ನೀರನ್ನ ಕೊಟ್ಟರೆ ನಮಗೆ ಭೂಮಿಗೆ 15 ದಿನ 20 ದಿವಸದವರೆಗೂ ತೇವಾಂಶವನ್ನು ಶೇಖರಣೆ ಮಾಡಿಡುತ್ತೆ ಸರ್, ಒಂದು ಹಂತವಾಗಿ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಏನು ತರಗಿದೆ ಅದು ನೀರು ಬಿದ್ದ ತಕ್ಷಣ ಭೂಮಿ ಜೊತೆ ಬೆರೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಅದು ಒಳಗಡೆ ಕುಳಿಯೋಕ್ಕೆ. ಆವಾಗ ಎರೆಹುಳು ಗೊಬ್ಬರ ಅದ್ರ ಜೊತೆ ಸಂಬಂಧ ಇಟ್ಕೊಳ್ಳುತ್ತೆ, ಅದನ್ನು ತಾನು ತಿಂದು ಮಲ್ಚ್ ಮಾಡಿ ಭೂಮಿ ಕೊಡೋ ಅಂತ ಕೆಲಸ ಮಾಡ್ತದೆ ಸರ್. ಅದು ಪೂರ್ತಿ ಮಲ್ಚ್ ಹೆಚ್ಚಿಕೊಂಡು ಒಂದು 6 ತಿಂಗಳಲ್ಲಿ ಅದು ಮಲ್ಚಾಗ್ತಾ ಹೋಗ್ತದೆ ಸರ್. ಆ ಮಲ್ಚಾಯ್ತಾ ಇರ್ಬೇಕಾದ್ರೆ ಭೂಮಿಗೆ ನಮಗೆ ಏನು ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಆ ಗೊಬ್ಬರದ ಅರ್ಧ ಅಂಶ ಕಡಿಮೆ ಆಗುತ್ತೆ ಸರ್ ಅಲ್ಲಿ. ಅದು ಪೂರ್ತಿ ಬೆರಿತಾ ಭೂಮಿ ಸದರಾಗುತ್ತೆ. ಮತ್ತು ಈಗ ನಾವು ಬೆಂಕಿ ಹಾಕ್ಬಿಟ್ಟು ನಮ್ಮ ಹಲವು ರೈತರುಗಳು ವ್ಯವಸಾಯ ಮಾಡ್ತಾರೆ ಸರ್. ಅದನ್ನು ಅಂದರೆ ಅವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇದು ತೆಗೆದು ಮಾಡಲಿಲ್ಲ ಅಂತಂದರೆ ವ್ಯವಸಾಯ ಮಾಡಲಿಲ್ಲ ಅಂದರೆ ಕಬ್ಬೆ ಬರೋದಿಲ್ಲ ಅನ್ನೋದು ಹಲವು ಜನರ ಅಭಿಪ್ರಾಯ ಇದೆ. ಮೊದಲು ನಾವು ಬಿಟ್ಟಾಗಲೂ ಎಲ್ಲರೂ ನೆಗ್ನಾಡ್ತಾಯಿದ್ರು, ಆಮೇಲೆ ಸುಮಾರು ಜನ ಇದಾಯಿತು. ಅದೇನಾಗುತ್ತೆ ಅಂದರೆ ನಮಗೆ ವ್ಯವಸಾಯ ಮಾಡಿದ್ರೆ ಬರೀ 4 ರಿಂದ 5 ಇಂಚು 6 ಇಂಚು ವ್ಯವಸಾಯ ಆಗುತ್ತೆ ಸರ್. ತರಗ ಬಿಡೋದ್ರಿಂದ ಕನಿಷ್ಠ 2 ಅಡಿಯಿಂದ 3 ಅಡಿವರೆಗೂ ಭೂಮಿ ಸದರಾಗುತ್ತೆ ಸರ್ ನನ್ನ ಅನುಭವದಲ್ಲಿ. ಮಳೆ ನೀರು ಎಷ್ಟಾರು ಬೆಳ್ಳಿ ಎಲ್ಲ ಸಂದರ್ಭದಲ್ಲೂ ಮಳೆ ಹೋದ್ರೂ ಭೂಮಿ ಮಳೆ ನೀರು ನಿಂತ್ಕೊಳ್ಳಲ್ಲ ಭೂಮಿನಲ್ಲಿ. ಯಾಕಂದರೆ ಅದರಲ್ಲಿ ಎರೆಹುಳು ಒಳಗಡೆಯಿಂದ ರಂಧ್ರ ಮಾಡಿ ಭೂಮಿಯನ್ನು ಪೂರ್ತಿ ಅದನ್ನು ಕೊಳಿಸಿ ಗೊಬ್ಬರ ಮಾಡಿ ಕೊಟ್ಟಿರೋದ್ರಿಂದ ಆ ಪೂರ್ತಿ ಬಿದ್ದಂಥ ನೀರು ಭೂಮಿ ಒಳಗಡೆ ಸಾಕಾಗಷ್ಟು ಶೇಖರಣೆ ಆಗುತ್ತೆ ಮತ್ತು ಆ ಬೆಳೆಗೆ ಸಂಪೂರ್ಣ ವರ್ಷ ಕೊಡುತ್ತೆ ಸರ್. ಯಾವಾಗ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಬ್ಬು 6 ತಿಂಗಳ ಮೇಲೆ ಬೆಳವಣಿಗೆ ದ್ವಿಪಟ್ಟಾಗುತ್ತೆ ಸರ್. ಅದು ಅಲ್ಲೇ ಗೊಬ್ಬರ ಆಗ್ತಾ ಬೆಳೀತಾ ಅದು ದ್ವಿಪಟ್ಟಾಗುತ್ತೆ ಸರ್. ಅದ್ರ ಬೆಳೆಯೋ ಗುಣಮಟ್ಟ ಆವಾಗ ಗೊತ್ತಾಗುತ್ತೆ ನಮಗೆ. ಮತ್ತು ಕಬ್ಬಿಗೆ ಬೀಳ್ತಕ್ಕಂಥ ರೋಗಗಳು ಕಡಿಮೆ ಆಗುತ್ತೆ ಸರ್. ಆಗ ನಂಜುಂಡಸ್ವಾಮಿಗಳ ಈಗ ಬೀಜನ ಬಿತ್ತುಬಿಟ್ಟು ಹಸಿರೆಲೆ ಗೊಬ್ಬರ ಬೆಳೆದು ಮಣ್ಣಿಗೆ ಹಾಕೋದು ಭಾಳ ಸರಳ. ಹೌದು ಸರ್. ಆದರೆ ನೀವು ಸೊಪ್ಪು ಗಿಪ್ಪು ಎಲ್ಲ ಕುಯ್ಕೊಂಬತ್ತೀನಿ ಕತ್ತರಿಸ್ಕೊಂಬತ್ತೀನಿ ಅಂದ್ರೆ ಹಿಂದೆ ಮರಗಳಿದ್ದು ತೋಪುಗಳಿದ್ದು ಸಿಗ್ತಿತ್ತು. ಹೌದು ಸರ್. ಅಂದರೆ ಈಗ ರೈತನೇ ಬೆಳ್ಕೋಬೇಕು, ಅವನ ಜಮೀನಲ್ಲಿ ಅವನೇ ಬೆಳೆದು ಹಾಕಿದ್ರೆ ಹಸಿರೆಲೆ ಗೊಬ್ಬರ ಸಿಗೋದು. ಈಗ ಆ ಥರ ನಿಮ್ಮ ಜಮೀನಲ್ಲಿ ಏನಾದರೂ ಹಸಿರೆಲೆ ಗೊಬ್ಬರ ಹೊಂಗೆ ಮರಗಳಿದೆ ಸರ್, ಬೇವಿನ ಮರಗಳಿದೆ. ಜೊತೆಲಿ ಈಗ ನಮ್ಮಲ್ಲಿ ನೀವು ಅಂದ್ರಲ್ಲ, ಈಗ ಪಕ್ಕ ಸ್ನೇಹಿತರ ಜಮೀನುಗಳಲ್ಲಿ ಸಾಕಷ್ಟು ಮರಗಳಿವೆ ಸರ್. ಅವ್ರು ಯಾರು ಬಳಸಲ್ಲ ಸರ್ ಅದನ್ನು. ನಮ್ಮ ಶೇಕಡವರು ಇವತ್ತು ಹಸಿರೆಲೆ ಗೊಬ್ಬರ ಬಳಸ್ತಾ ಇರೋರು 10% ರಿಂದ 15% ಜನ ರೈತರುಗಳು ಬಳಸ್ತಾ ಇದ್ದಾರೆ. ಯಾಕೆ? ಕಷ್ಟ ಅಂತಲ್ಲ, ಮಾಡ್ಬೇಕಲ್ಲ ಸರ್, ಶ್ರಮ ಸರ್. ಕಷ್ಟ ಅನ್ನೋದು ಈಗ ಕಟಾವು ಮಾಡಿಸ್ಬೋದು, ಅದನ್ನು ತಗೊಂಬಂದು ಈಗ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಬರ್ಬೇಕು, ಅದನ್ನಲ್ಲಿ ಹಾಕಬೇಕು ಮಾಡಬೇಕು. ಈಗ 2 ಮೂಟೆ DAP ಆದ್ರೆ ಗಾಡಿ ಮೇಲೆ ಮಡಿಕೊಂಬಂದು ಚೆಲ್ಬಿಟ್ಟು ಹೊಟ್ಟೋಗ್ಬೋದು. ಅದು ಹಸಿರೆಲೆ ಗೊಬ್ಬರ ಮಾಡಿ ನೋಡಿ, ನಾನು ಒಟ್ಟು ಮನೆಗೆ 4 ದಿವಸ ಶ್ರಮ ಪಟ್ಟಿದ್ದೀವಿ ಸರ್. 3 ಕಡೆ ಒಟ್ಟು ಹಾಕ್ಬೇಕು, 3 ಕಡೆ ಒಟ್ಟು ಹಾಕ್ಬೇಕಾದ್ರೆ ಪ್ರಕೃತಿ ಸಿಕ್ಕ ಎಲ್ಲ ಸೊಪ್ಪುಗಳ ಜೊತೆ ಹೊಂಗ ಮರಗಳೆಲ್ಲ ತರಿಸಿ ಅದನ್ನೆಲ್ಲ ತಗೊಂಬಂದು ಹಾಕಿ ಆಮೇಲೆ ಲೇಬರ್ ಕೊಟ್ಟು ನಾವು ಸೊಪ್ಪು ಕಟಾವು ಮಾಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ದಿಕ್ಕು ಮರದಿಂದ ಬಿಸಾಗ್ಬೋದು, ಹೆಚ್ಚು ಇವೆಲ್ಲ ಸಮಸ್ಯೆಗಳಾಗೋಂಥದ್ದು ಇರೋದ್ರಿಂದ ಅದು ನಾವೇ ನಿಂತು ಅದನ್ನು ಕಟಾವು ಮಾಡಿ ತಂದು ಹಾಕ್ಬೇಕಾದಂಥ ಶ್ರಮ ಇರ್ತದೆ. ಇದನ್ನು ಯಾರೂ ಮಾಡೋ ಸ್ಥಿತಿಲಿ ಯಾರೂ ಇರಲ್ಲ. ಯಾಕಂದರೆ ಅವ್ರದ್ದು ಅರ್ಜೆಂಟಾಗಿ ಇವತ್ತಿನ ವ್ಯವಸ್ಥೆ ಒಳಗಡೆ ಅವತ್ತಿಗೆ ಕೆಲಸ ಆಗಬೇಕು, ಅವತ್ತಿಗೆ ಮಾಡಬೇಕು. ನಂಜುಂಡಸ್ವಾಮಿಗಳ ಕೊಯ್ಕೊಂಡು ಹೋಗಿ ನಿಮಗೆ ಹೇಳ್ಬಿಡ್ತಾರೆ. ನಾವೇ ಈಗ ನಾವು ಕಟಾವು ಮಾಡ್ಕೊಂಡು ನಿಮ್ಮ ಜಮೀಲಿ ಥರ ಸೊಪ್ಪಿದೆ ಅಂದರೆ ತರ್ಕೊಂಬಿಡಿ ಅಷ್ಟಿದ್ರು ಸೌದೆಲ್ಲ ಅವರು ಕೊಟ್ಬಿಟ್ಟು ಸೊಪ್ಪೆಲ್ಲ ನಾವು ತಗೊಂಬರ್ತೀವಿ ಸರ್. ಅದನ್ನ ಅದೆಷ್ಟೇ ಶ್ರಮ ಆಗಲಿ. ಈಗ ನಮ್ಗೆ ಹೆಚ್ಚು ಕಮ್ಮಿ 1 ವಾರ ಗಟ್ಟಲೆ ಆಯಿತು ಸರ್. 3 ಒಟ್ಟು ಮನೆಗಳನ್ನ ನಾವು ರೆಡಿ ಮಾಡಿ ಹಾಕ್ಬೇಕಾದಾಗ ಆ ಸೊಪ್ಪುಗಳೆಲ್ಲ ಕಟಾವು ಮಾಡ್ಕೊಂಬಂದು ಹಾಕೋದು. ಆದರೂ ಈಗ ನಿಮ್ಮ ಜಮೀನಲ್ಲಿ ಗ್ಲಿರಿಸಿಡಿಯಾ ಹಾಕೊಂಡಿದ್ದೀರಾ ಗೊಬ್ಬರದ ಗಿಡ? ಇಲ್ಲ, ಹೊಂಗೆ ಮರಗಳಿದೆ ಸರ್. ಹೊಂಗೆ ಇದೆ ಸರ್, ಬೇವು ಇದೆ ಸರ್. ಹೊಂಗೆ ಬೇವು ನಾವು ಆತ ಮರಗಳು ಯಾವುದು ತೆರವು ಮಾಡೋದಿಲ್ಲ. ಇನ್ನು ಹೊರಗಡೆ ಪ್ರಕೃತಿ ನಮ್ಮ ಪಕ್ಕದಲ್ಲಿ ಬೆಟ್ಟ ಇದೆ, ಬೆಟ್ಟ ಸುತ್ತ ಅವು ಮರಗಳು ಸಿಗ್ತವೆ. ಅವುಗಳೆಲ್ಲ ಏನೇನು ಸಿಗ್ತವೆ ಎಲ್ಲ ತಗೊಂಬಂದು ಆಗ್ತೀವಿ ಸರ್. ತಗೊಂಬರಕ್ಕೆ ಎತ್ತಿನ ಗಾಡಿ ಇಟ್ಕೊಂಡಿದ್ದೀರಾ? ಬೈಕಲ್ಲಿ ತಗೊಂಬರ್ತೀವಿ ಸರ್. ಬಂಡಿ ಮಾಡ್ಬಿಟ್ಟು ಬೈಕಲ್ಲಿ ತಂದು ಸಾಗಿಸ್ಕೊತೀವಿ ಸರ್. ಇಲ್ಲಾಂದರೆ ಟ್ರ್ಯಾಕ್ಟರ್ ಅಥವಾ ಆಟೋಗಳಲ್ಲಿ ಅದು ಜಮೀನು ಹತ್ರಕ್ಕೆ ಹಾಕ್ಸ್ಕೊಂಡು ಒಳಗಡೆ ಹಾಕಿಸ್ಕೊತೀವಿ ಸರ್. ಜೊತೆಲಿ ನಮ್ಮ ಈ ರೋಡ್ಗಳ ಬದಿಗಳಲ್ಲಿ ನಮ್ಮವರು ರೈತರುಗಳು ಒಕ್ಕಣೆಗಳು ಮಾಡ್ತಾರೆ. ಒಕ್ಕಣೆಗಳಲ್ಲಿ ತ್ಯಾಜ್ಯಗಳು ಅಲ್ಲೇ ಬಿಟ್ಬಿಡ್ತಾರೆ. ಆ ತ್ಯಾಜ್ಯಗಳನ್ನೆಲ್ಲ ತಗೊಂಡು ನಾವು ಜಮೀನುಗಳಿಗೆ ಹಾಕತ್ತೀವಿ ಸರ್. ಅವ್ರಿಗೇನು ಅವಶ್ಯಕತೆ ಇರಲ್ಲ, ಬಿಟ್ಟು ಹೋಗ್ತಾರೆ. ಅವ್ರಿಗೆ ಬೇಕಿಲ್ಲ, ಅದು ಒಕ್ಕಣೆ ಮಾಡ್ಕೊಂಡು ಹೋಗೋದಷ್ಟೇ ಅವ್ರ ಕೆಲಸ. ನಾವು ಅದನ್ನು ತಗೊಂಬಂದು ನಮ್ಮ ಜಮೀನುಗಳು ಬಳಸ್ಕೊತೀವಿ ಸರ್. ಅದನ್ನು ಏನೇನು ಬೆಳೆ ಬೆಳ್ಕೋಬಹುದು ಜಮೀನಿನಲ್ಲಿ ಹಸಿರೆಲೆ ಗೊಬ್ಬರ? ಹಸಿರೆಲೆ ಗೊಬ್ಬರಗಳಾಗಿ ಬೆಳೆಸ್ಕೊಂಡ್ರೆ ನಾವು ಈ ಸೆಸ್ಬೇನಿಯಾ ಅಂತ ಹೇಳಿದ್ವಿ, ಅಗಸೆ ಗಿಡ ಅಥವಾ ತಗಚೆ ಅಂತಾರೆ ಕೆಲವು ಕಡೆ. ಸೊ ಅವುಗಳನ್ನು ಬದುಗಳ ಸುತ್ತ ಹಾಕ್ಕೋಬೋದು. ಯಾಕಂದರೆ ಇವುಗಳಿಂದ ಸಾಕಷ್ಟು ನಮಗೆ ಬಯೋಮಾಸ್ ಸಿಗುತ್ತೆ ಮತ್ತು ದ್ವಿದಳ ಜಾತಿಯ ಗಿಡಗಳಾಗಿರೋದ್ರಿಂದ ಸಾಕಷ್ಟು ಅನುಕೂಲಗಳು ಕೂಡ ಇರುತ್ತೆ. ಮತ್ತು ಗ್ಲಿರಿಸಿಡಿಯಾ ಅಂತ ಹೇಳಿದ್ವಿ ಆವಾಗಲೇ. ಸೊ 1 ಎಕರೆನಲ್ಲಿ ನೀವು ಆಲ್ಮೋಸ್ಟ್ ಸುಮಾರು ನಿಮ್ಮ ಬದುವಿನ ಸುತ್ತಲೂ ಒಂದು 200 ಕಟ್ಟಿಂಗ್ಸ್ಗಳನ್ನ ಹಾಕ್ಕೋಬೋದು. ಅದೇನಿಲ್ಲ, ನಾವು ನಮ್ಮ ಮನೆಗಳಲ್ಲಿ ಯಾವ ರೀತಿ ನುಗ್ಗೆ ಕಡ್ಡಿಯನ್ನು ಕತ್ತರಿಸಿ ಮಲ್ಟಿಪ್ಲಿಕೇಶನ್ ಮಾಡ್ಕೋತಿದ್ವಲ್ಲ, ಅದೇ ರೀತಿ ಇಲ್ಲಿ 1-2 ಗಿಡಗಳನ್ನ ಬೆಳೆಸ್ಕೊಂಡು ಅದರಿಂದ ಬಂದಂತಹ ಕಡ್ಡಿಗಳನ್ನ ಕತ್ತರಿಸಿ ಮತ್ತೆ ನಾಟಿ ಮಾಡ್ಕೋಬೋದು. ಆ ರೀತಿನಲ್ಲೂ ಬೆಳೆಸ್ಕೋಬೋದು. ಸುಬಾಬುಲನ್ನು ಕೂಡ ಬಳಕೆ ಮಾಡ್ಕೋಬೋದು. ಸೊ ಈ ರೀತಿಯಾದಂಥ ಗಿಡಗಳನ್ನ ಹಾಕ್ಕೋಬೋದು. ಅದ್ರ ಜೊತೆಗೆ ಬದುವಿನ ಪಕ್ಕ ಸಿಗ್ತಕ್ಕಂಥ ಹೊಂಗೆ, ಎಕ್ಕ, ಬೇವು ಇವನ್ನೆಲ್ಲ ಬಳಕೆ ಮಾಡ್ಕೋಬೋದು. ಗ್ಲೈರಿಸಿಡಿಯಾ ಹೆಚ್ಚಿನ ಒಂದು ಬಯೋಮಾಸನ್ನು ಬೆಳೆಸೋದ್ರಿಂದ ಅದನ್ನು ಗೊಬ್ಬರದ ಗಿಡ ಅಂತಲೇ ನಾವು ಕರಿತೀವಿ. ಯಾಕಂದರೆ ಅದರಿಂದ ಸಾಕಷ್ಟು ಬಯೋಮಾಸ್ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿ. ಕೆರೆ ಅಂಗಳದ ಕಳೆಗಳು
ಪಿಶಾಚಿ ತಾವರೆ ಅಂತ ಪಿಸಾಚಿ ತಾವರೆ ಅಂತ ಹೇಳಿದ್ವಲ್ಲ, ಅದು ಸಾಮಾನ್ಯವಾಗಿ ನೀವು ಕೆರೆ ಅಂಗಳದ ಕಳೆಗಳು ಅಂತ ಹೇಳಿದ್ರಿ, ಅಂದರೆ ನೀರಿಗೆ ಸಾಕಷ್ಟು ಹೊಂದ್ಕೊಂಡಿರ್ತಕ್ಕಂಥದ್ದು. ನಾವು ಅದನ್ನು ಜಮೀನಿಗೆ ಸೇರಿಸಿ ಸರಿಯಾದ ರೀತಿಯಲ್ಲಿ ಅದು ಕೊಳಿಲಿಕ್ಕೆ ಅನುಕೂಲ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಮತ್ತಷ್ಟು ಉದ್ಭವವಾದಂಥ ಕಳೆ ಆಗಿಬಿಡುತ್ತೆ. ಅದರಿಂದ ನಾವು ಪಿಶಾಚಿ ತಾವರೆಗಳನ್ನು ಹಸಿರೆಲೆ ಗೊಬ್ಬರಗಳಾಗಿ ರೆಕಮೆಂಡ್ ಮಾಡೋದಿಲ್ಲ. ಅದನ್ನು ಕಾಂಪೋಸ್ಟ್ ರೂಪದಲ್ಲಿ ಪರಿವರ್ತಿಸಿ ಗೊಬ್ಬರವಾಗಿ ಪರಿವರ್ತನೆ ಆದ ನಂತರ ನೀವು ಬೇಕಾದ್ರೆ ಅದನ್ನ ಬಳಸ್ಬೋದು ಅಂತ ಹೇಳ್ತೀವಿ. ಬೇರೆ ಬೇರೆದು ಇರ್ತಾವಲ್ಲ ಜಲಸಸ್ಯಗಳು, ಎಲ್ಲ ಜಲಸಸ್ಯಗಳನ್ನು ಅಷ್ಟೇನೆ ನಾವು ಒಣಭೂಮಿಗಳಲ್ಲಿ ಬಳಸ್ಕೋಬಹುದು. ಆದ್ರೆ ಅವನ್ನ ಸಾಧ್ಯವಾದಷ್ಟು ನಾವು ಕಾಂಪೋಸ್ಟ್ ರೂಪಕ್ಕೆ ಪರಿವರ್ತನೆ ಮಾಡಿ ಕಳೆದಂತಹ ಗೊಬ್ಬರವನ್ನ ಮಾಡಿ ಬಳಸ್ಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ನೇರವಾಗಿ ಸೇರಿಸ್ಲಿಕ್ಕೆ ಆಗೋದಿಲ್ಲ, ಒಡೆಯೋದ ರೀತಿ ಮಾಡ್ಬಿಟ್ಟು ಆಮೇಲೆ ಬಳಸಬೇಕು. ಹೌದು, ನೇರವಾಗಿ ಜಮೀನಿಗೆ ಸೇರಿಸ್ಲಿಕ್ಕೆ ಆಗೋದಿಲ್ಲ ಈ ಗಿಡಗಳ ತರ. ಅಂದ್ರೆ ಸಾವಯವ ಸಂಪನ್ಮೂಲ ಹುಡುಕಿದ್ರೆ ಬೇಕಾದಷ್ಟು ಸಿಗುತ್ತೆ ಪ್ರಕೃತಿಯಲ್ಲಿ. ಭೂಮಿ ಮೇಲೆ ಹಸಿರಾಗಿರೋದನ್ನೆಲ್ಲ ಹಾಕಬಹುದು ಅಲ್ವಾ ಸ್ವಾಮಿಗಳ? ಖಂಡಿತವಾಗಿ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಬೇಕು ಅಂದ್ರೆ ಪ್ರಕೃತಿ ತನ್ನ ಜೊತೆನಲ್ಲೇ ತನಗೆ ಬೇಕಾದಂತ ಎಲ್ಲಾನು ಸದಿ ಮಾಡ್ಕೊಂಡು ತಗೊಂಡ್ಬಂದಿದೆ. ಅದನ್ನ ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಇದುವರೆಗೆ ಹಿಂದೆ ಮಾಡಿದ್ರೆ ಪೂರ್ವಿಕರು, ಯಾಕಂದ್ರೆ ಈಗ ವಿಜ್ಞಾನ ಮುಂದುವರಿಯೋಕ್ಕೂ ಮುಂಚೆತೇನೆ ಹಿಂದೆ ಪೂರ್ವಿಕರುಗಳು ನಮ್ಮ ಜನ ಅವರು ವಿಜ್ಞಾನಿಗಳ ಕೆಲಸ ಮಾಡಿದ್ರಲ್ಲ, ಅದರ ಅನುಭವನ ನಾವು ಇವತ್ತು ಲೆಕ್ಕ ಹಾಕೊಂಡ್ರೆ ಇದಕ್ಕಿಂತ ಹಿಂದೆ ಅವರೇ ವಿಜ್ಞಾನದ ಕೆಲಸಗಳನ್ನ ಸಾಕಷ್ಟು ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಅವರು ಇಂತಿದ್ದೇ ಹಿಂಗೆ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಪೂರ್ವಿಕರು ಮಾಡಿರೋಂಥ ನಾವು ಹೊಸದಾಗಿ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಅಷ್ಟೇ. ಹಿಂದೆ ಅವ್ರು ಬಳಸಿದ್ದಾರೆ, ತುಂಬ ಅದು ಒಳ್ಳೇದು ಅಂತ ಅನಿಸ್ತಾ ಇದೆ. ಈ ದತ್ತೂರ ಗಿಡ, ಬೇರೆ ಬೇರೆ ತರಹದ ಕಳೆ ಗಿಡಗಳೆಲ್ಲ ಇದಾವಲ್ಲ, ಸ್ವಲ್ಪ ಕಷ್ಟ ಅವು ಅಂಥವು ಅಲ್ವೇ? ಹೌದು ಸರ್. ಅಂಥವನ್ನು ಬಳಸ್ತೀರಾ ನೀವು? ಅಲ್ಲ, ಭೂಮಿಗೆ ಬಳಸ್ಕೋಬೋದು ಸರ್, ಬಟ್ ಅವೆಲ್ಲ ತರೋದಕ್ಕೆ ಸಾಗಾಣಿಕೆ ಮಾಡೋದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗೋದ್ರಿಂದ ಯಾವ ಸುಲಭವಾಗಿ ಹೆಚ್ಚಿನ ಪ್ರಮಾಣದ ಸಿಗ್ತಾವೆ ಅಂಥವುಗಳನ್ನ ನಾವು ತರೋಂಥದ್ದು ಪ್ರಯತ್ನ ಮಾಡ್ತಾ ಇದೀವಿ ಸರ್ ನಾವು ಭೂಮಿಗಳಿಗೆ. ಅವು ಅಲ್ಲೇ ಭೂಮಿ ಒಳಗಡೆ ಇದ್ರೆ ಅಲ್ಲಿಗೆ ಮಲ್ಚ್ ಮಾಡ್ತೀವಿ, ಬಟ್ ಹೊರಗಡೆಯಿಂದ ತರಬೇಕಾದಾಗ ಅವು ತೊಂದರೆ ಆಗ್ತವೆ ಅನ್ನೋದನ್ನ ತಂದಿರಲ್ಲ ಸರ್ ಅದನ್ನು. ಓಕೆ, ಅಂದರೆ ಈಗ ಹಸಿರೆಲೆ ಗೊಬ್ಬರವನ್ನು ಕೊಟ್ಟು ನಿಮ್ಮ ಕೃಷಿ ಮಾಡ್ತಾ ಇರೋದ್ರಿಂದ ಮಣ್ಣು ಭಾಳ ಚೆನ್ನಾಗಿದೆ. ಮಣ್ಣು ಚೆನ್ನಾಗಿದೆ, ಮಣ್ಣಿನ ಗುಣಮಟ್ಟನೂ ಚೆನ್ನಾಗಿದೆ, ಮಣ್ಣು ನೀರನ್ನ ಜಾಸ್ತಿ ತಗೊಳುತ್ತೆ ಸರ್. ಅದು ಯಾವ ಭೂಮಿಗೆ ನಾವು ಹಸಿರೆಲೆ ಗೊಬ್ಬರ ಕೊಟ್ಟರೆ ಭೂಮಿಯ ಪದರ ಸದರ ಆಗುತ್ತೆ ಸರ್. ಅದು ಈಗ ಕಪ್ಪು ಮಣ್ಣಲ್ಲಿ ನೀರು ನಿಲ್ಲೋ ಸಮಸ್ಯೆ ಇರುತ್ತೆ. ಹೌದು ಸರ್. ಕೆಂಪು ಮಣ್ಣಲ್ಲಿ ನೀರು ಹೊಟ್ಟೋಗೋ ಸಮಸ್ಯೆ ಇರುತ್ತೆ. ಈ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಈ ಸಮಸ್ಯೆಗಳು ಬಗೆಹರಿತವೆ ಅಂತೀರಾ? ಬಗೆಹರಿತವೆ ಸರ್. ಅಂದರೆ ಈಗ ಕಪ್ಪು ಮಣ್ಣಲ್ಲಿ ಹಸಿರೆಲೆ ಗೊಬ್ಬರ ಜಾಸ್ತಿ ಬಳಸೋದ್ರಿಂದ ನೀರು ಕೆಳಗಿಳಿಯುವಂಥ ಸಾಮರ್ಥ್ಯ ಚೆನ್ನಾಗಿರುತ್ತೆ, ಉಸಿರು ಚೆನ್ನಾಗಿ ಆಡುತ್ತೆ ಅಂತ ಆಡುತ್ತೆ ಸರ್. ಅದು ಈಗ ಭೂಮಿಗೆ ಅದು ಕೊಟ್ಟಷ್ಟು ಭೂಮಿಯ ಪದರಗಳು ಸದರ ಆಗುತ್ತೆ ಸರ್. ಕೆಂಪು ಮಣ್ಣಲ್ಲಿ ಭೂಮಿ ಸದರ ಆಗ್ಬಿಟ್ರೆ ಇನ್ನೂ ನೀರು ಕೊಂಟೋಯ್ತದಲ್ಲ ಸರ್ ಅಂತ? ಇಲ್ಲ, ಹಂಗೇನು ಹೋಗಲ್ಲ ಸರ್, ಹಂಗೇನು ಹೋಗಿರೋದಿಲ್ಲ ಅನ್ಸೋದೇನಿಲ್ಲ ಹಂಗೆ. ಬಟ್ ನಮ್ಮಲ್ಲಿ ಏನಾಗಿದೆ ಅಂತಂದರೆ ರಾಸಾಯನಿಕಗಳನ್ನು ಬಳಸಿ ಭೂಮಿಯ ಪದರಗಳು, ಭೂಮಿಯ ಉಸಿರಾಟದ ಒಂದು ವ್ಯವಸ್ಥೆಗಳು ತೊಂದರೆ ಆಗಿದೆ. ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ಅದು ಮಲ್ಚಾಯ್ತಾ ಇರ್ಬೇಕಾದ್ರೆ ಭೂಮಿಯ ಒಳಪದರಗಳಿಗೆ ಸದರ ಆಗುತ್ತೆ ಸರ್. ಅದು ಒಳಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಭೂಮಿ ಬೆಳೆ ಕೊಡೋದಕ್ಕೆ ಮತ್ತು ಭೂಮಿಯಲ್ಲಿರ್ತಕ್ಕ ಮೇಲೆ ಬಂದಂಥ ನೀರನ್ನ ಒಳಗೆ ತಗೊಳ್ಳೋದಕ್ಕೆ, ಮಳೆಯಿಂದ ಬಂದಂಥ ಸಾಂದ್ರಾಯಣ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ಅದು ಹೇಳಿ ಶ್ರುತಿ ಮೇಡಮ್. ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಹೆಚ್ಚು ಮಾಡಬೇಕು ಅಂತ ನಾವು ಆಗಲೇ ಹೇಳಿದ್ವಿ. ಸೊ ಈ ಹಸಿರೆಲೆ ಗೊಬ್ಬರಗಳು ಏನು ನಾವು ಮಣ್ಣಿಗೆ ಸೇರಿಸ್ತೀವಲ್ಲ, ಆ ಸಂದರ್ಭದಲ್ಲಿ ಅವು ಕೊಳೆತು ಹ್ಯೂಮಸ್ ರೂಪಕ್ಕೆ ಪರಿವರ್ತನೆ ಆಗೋದ್ರಿಂದ ಅಲ್ಲಿ ಮಣ್ಣಿನ ಕಣರಚನೆ ಉತ್ತಮ ಆಗುತ್ತೆ. ಮಣ್ಣಿನ ಕಣರಚನೆ ಅಂತ ಹೇಳಿದ್ರೆ, ಈಗ ಎಲ್ಲಿ ವಿರಳವಾಗಿರ್ತಕ್ಕಂಥ ಕಣಗಳು ಹೆಚ್ಚಿರುತ್ತೋ ಈ ಸಾವಯವ ಅಂಶ ಜಾಸ್ತಿ ಆದಾಗ ಆ ಕಣಗಳನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮ ರಂಧ್ರಗಳು ಅಂತ ಕರಿತೀವಿ ನಾವು. ಆ ಸೂಕ್ಷ್ಮ ರಂಧ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ಮಣ್ಣಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಮಣ್ಣಿನಲ್ಲಿ ಭೌತಿಕ ಗುಣಧರ್ಮಗಳು ಅಂತ ಏನಿರುತ್ತೆ ಅದು ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶ್ರುತಿ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9686945651. ಇನ್ನೊಮ್ಮೆ ಹೇಳ್ತೀನಿ, 9686945651. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9686945651. ತಮ್ಮದು ನಂಜುಂಡ ಸ್ವಾಮಿಗಳೇ? 78 92 92 3432. ಇನ್ನೊಂದ್ಸರಿ ಹೇಳ್ತೀರಾ? 78 92 92 3432. ಇನ್ನೂ ಒಂದ್ಸರಿ ಹೇಳ್ಬಿಡಿ. 78 92 92 3432. ಒಳ್ಳೆಯದು ಡಾಕ್ಟರ್ ಶ್ರುತಿ ಅವರೇ ಹಾಗೂ ನಂಜುಂಡ ಸ್ವಾಮಿಗಳ, ಇದುವರೆಗೂ ಸಾವಯವ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರದ ಒಂದು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ, ಸಾವಯವ ಅಷ್ಟೇ ಯಾಕೆ ಯಾವುದೇ ಬೇಸಾಯ ಮಾಡಿದ್ರೂ ಹಸಿರೆಲೆ ಗೊಬ್ಬರದ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಬಹಳ ಸರಳವಾಗಿ ಸೊಗಸಾಗಿ ಚೆನ್ನಾಗಿ ಮಾತಾಡಿದ್ದೀರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.